ನಾವು ಅನೇಕ ಸಂದರ್ಭಗಳಲ್ಲಿ ಎಲ್ಲ ವಾಕ್ಯಗಳು ದೇವರು ನಮ್ಮನ್ನ ಉತ್ತೇಜಿಸುವಂತದ್ದಾಗಿದೆ. ಮಾತ್ರವಲ್ಲದೆ ನಮ್ಮನ್ನ ಸರಿಪಡಿಸಿಕೊಳ್ಳುವಂತದ್ದಾಗಿದೆ, ನಮ್ಮನ್ನ ಕ್ರಮಪಡಿಸಿಕೊಳ್ಳುವಂತದ್ದಾಗಿದೆ. ಸೊ ಹಾಗಾಗಿ ದೇವರ ವಾಕ್ಯ ಬಹಳ ಶ್ರೇಷ್ಠವಾಗಿದೆ. ಯಾಕಂದ್ರೆ ಕರ್ತನು ತಾನೇ ನಮಗೆ ಎಲ್ಲ ಮಾರ್ಗಗಳನ್ನ ಆತನು ಸಿದ್ಧ ಮಾಡಿರ್ತಕ್ಕಂಥವನಾಗಿದ್ದಾನೆ. ಸೊ ಆತನ ಮಾರ್ಗವನ್ನ ನಾವು ಅರಿತವರಾಗಿ ಈ ಲೋಕದಲ್ಲಿ ಜೀವಿಸುವಂತ ಒಂದು ಸಂಗತಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡ್ತಕ್ಕಂತ ಆತನ ಭಕ್ತರಾಗಿ ನಾವು ಇರ್ಬೇಕೆಂಬುದೇ ಕರ್ತನ ಒಂದು ಮುಖ್ಯ ಉದ್ದೇಶವಾಗಿದೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರಬೇಕು ಹೇಳುವಂಥದ್ದೇ ಬಹಳ ಮುಖ್ಯವಾದ ವಿಷಯ. ಮತ್ತು ಇದು ಬಹಳ ಸುಲಭವಾದ ಸಂಗತಿ ಅಲ್ಲ. ಕರ್ತನಿಗಾಗಿ ನಾವು ಜೀವಿಸುವುದೆಂಬುದಾಗಿ ಹೇಳುವಾಗ ನಾವು ಈ ಲೋಕದಲ್ಲಿ ಅನೇಕ ರೀತಿಯ ಶ್ರಮೆಗಳನ್ನು ನಾವು ಅನುಭವಿಸಬೇಕಾಗಿರತಕ್ಕಂಥ ಸಂಗತಿ ಇದೆ. ಆದುದರಿಂದ ಕರ್ತನ ವಾಕ್ಯವನ್ನ ಹಿಂಬಾಲಿಸುವಂಥದ್ದು ಬಹಳ ಶ್ರೇಷ್ಠವಾದಂತ ಒಂದು ಸಂಗತಿಯಾಗಿದೆ. ಈ ಕಟ್ಟಕಡೆಯ ದಿನಮಾನಗಳಲ್ಲಿ ನಾವಿದ್ದೇವೆ ಮತ್ತು ಈ ದಿನಮಾನಗಳಲ್ಲಿ ಅನೇಕರು ತಪ್ಪಿ ಹೋಗ್ತಕ್ಕಂತ ಸಂದರ್ಭಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಹೀಗಿರುವಾಗ ನಾವು ಮನುಷ್ಯನ ಒಂದು ಪಾಪದ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ನಾನೊಬ್ಬ ನಿಜವಾದ ಒಬ್ಬ ಪಾಪಿಯಾಗಿದ್ದೇನೆ ಹೇಳುವಂತ ಒಂದು ಸಂಗತಿ, ಮತ್ತು ನಾನೊಬ್ಬ ಪಾಪದ ಅರಿಕೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದೇನೆ, ಕರ್ತನಿಗೂ ನನಗೆ ಇರ್ತಕ್ಕಂಥ ಒಂದು ಸಂಬಂಧ. ಹಳವಡಂಬಡಿಕೆ ಕಾಲದ ಭಕ್ತರು ಮತ್ತು ಹೊಸ ಒಡಂಬಡಿಕೆ ಕಾಲದ ಭಕ್ತರನ್ನು ನಾವು ಆಲೋಚನೆ ಮಾಡುತ್ತಾ ಬರುವಾಗ ನಮ್ಮನ್ನ ಇವತ್ತು ನಾವು ತಿದ್ದುಕೊಳ್ತಕ್ಕಂಥ ಅನೇಕ ವಿಷಯಗಳು ಉಂಟು. ಅಷ್ಟು ಮಾತ್ರವಲ್ಲ, ನಾವು ಕರ್ತನಿಗೆ ಯೋಗ್ಯವಾಗಿ ಜೀವಿಸಿದ್ದೇ ಆದಲ್ಲಿ ಅದು ಕರ್ತನಿಗೆ ಮಹಿಮೆ, ಕರ್ತನಿಗೆ ಅದು ಸ್ತೋತ್ರ ಸಲ್ಲಿಸುವಂತ ಸಂಗತಿಯಾಗಿದೆ. ಸೊ ಅದಾಗಿ ಕೂಡ ನಾವು ನಮ್ಮನ್ನ ಎಚ್ಚರಿಸಿಕೊಳ್ತಕ್ಕಂಥ ವಿಷಯಕ್ಕೆ ನಾವು ಕೆಲವು ವಿಷಯಗಳನ್ನ ನಾವು ಧ್ಯಾನ ಮಾಡುತ್ತಾ ನಾವು ಹೊರಡೋಣ. ನಮ್ಗೆಲ್ಲರಿಗೆ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಾಕ್ಯ ಭಾಗದೊಂದಿಗೆ ನಾವು ಪ್ರಾರಂಭ ಮಾಡೋಣ. ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ನಾವು 12ನೇ ವಚನ ನಾವು ಮೊದಲನೇದಾಗಿ ಓದಿಕೊಳ್ಳೋಣ. ಮತ್ತು 12ನೇ ವಚನ: ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವಿಲ್ಲಿ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ನೋಡುತ್ತಾ ಬರುವಾಗ ನಮ್ಮೆಲ್ಲರಿಗೆ ಬಹಳ ಪರಿಚಿತವಾಗಿರ್ತಕ್ಕಂಥವರಾಗಿದ್ದಾರೆ. ಮತ್ತು ಮೊಟ್ಟ ಮೊದಲನೇದಾಗಿ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಆದಾಮ ಮತ್ತು ಹವ್ವಳರ ಕುರಿತಾಗಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ದೇವರು ಆದಾಮ ಅವರೊಟ್ಟಿಗೆ ಮಾತನಾಡುತ್ತಾ ಇರ್ತಕ್ಕಂಥವರಾಗಿದ್ದನು. ಸೊ ಪರಿಸ್ಥಿತಿ ಬದಲಾಗಿದೆ. ನಾವಿಲ್ಲಿ ಗಮನಿಸ್ತಾ ಬರುವಾಗ ಆದಾಮನ ಮತ್ತು ಹವ್ವಳರ ಇಬ್ಬರ ಪರಿಸ್ಥಿತಿಗಳು ಇಲ್ಲಿ ಬದಲಾವಣೆಯಾಗಿರುವುದನ್ನು ನಾವು ನೋಡ್ತೇವೆ. ಅಂದರೆ ದೇವರೊಟ್ಟಿಗಿರ್ತಕ್ಕಂಥ ಒಂದು ಸಂಬಂಧ ಅಲ್ಲಿ ವಿಭಿನ್ನವಾಗಿ ತೋರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಲ್ಲಿ ಕರ್ತನು ಕೇಳ್ತಕ್ಕಂಥ ಒಂದು ಮಾತನ್ನ ನಾವು ನೋಡುತ್ತಾ ಬರುವಾಗ, ಅವರ ಜೊತೆಯಲ್ಲಿ ವ್ಯವಹರಿಸಲಿಕ್ಕೆ ಕರ್ತನು ಬಂದಾಗ 11ನೇ ವಚನದಲ್ಲಿ ಹೇಳುವಾಗ ಅಲ್ಲಿ ಅದಕ್ಕಾತನು, ನೀನು ಬೆತ್ತಲೆಯಾಗಿದೆ ಎಂದು ನಿನಗೆ ತಿಳಿಸಿದವರಾರು, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ ಎಂದು ಕೇಳಲು. ಬಹಳ ಮುಖ್ಯವಾಗಿರುವಂತ ಒಂದು ಸಂಗತಿ, ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ. ಸ್ಪಷ್ಟವಾಗಿ ನಾವಿಲ್ಲಿ ಕಾಣುವಂತ ಒಂದು ಸಂಗತಿ, ಈ ಪಾಪ ಹೇಳ್ತಕ್ಕಂತ ಒಂದು ಸಂಗತಿ. ಒಂದು ವೇಳೆ ನಾವು ಪಾಪದ ಕುರಿತಾಗಿ ಆಲೋಚನೆ ಮಾಡ್ತಾ ಇರುವಾಗ ಆ ಲೋಕದ ಜನರು ಅರ್ಥ ಮಾಡಿಕೊಂಡಿರುವಂಥದ್ದು, ಅನೇಕರು ಕೊಲೆ ಮಾಡಿದ್ರೆ ಪಾಪ, ಸುಳ್ಳು ಹೇಳಿದ್ರೆ ಪಾಪ. ಹೌದು, ಅದು ಪಾಪದ ಸ್ವಭಾವಗಳಲ್ಲಿ ಅನೇಕ ಸ್ವಭಾವಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ದೇವರ ಆಜ್ಞೆಯನ್ನ ಮೀರುವುದೇ ಪಾಪ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದು. ಇವತ್ತು ನಾವು ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಬಹಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಏನೆಂಬುದಾಗಿ ನೋಡುವಾಗ, ಹೊಸ ಒಡಂಬಡಿಕೆಯ ಭಕ್ತರಾದ ನಾವುಗಳು ಕೂಡ ದೇವರ ಆಜ್ಞೆಯನ್ನ ಮೀರಿದರೆ ಅದು ಪಾಪವಾಗಿದೆ ಎಂಬುದಾಗಿ ನೋಡ್ತೇವೆ. ಅನೇಕ ಆಜ್ಞೆಗಳು ಇವತ್ತು ನಮಗೆ ಕೊಡಲ್ಪಟ್ಟಿದೆ.
ಅವತ್ತು ಆದಾಮ ಮತ್ತು ಅವಳಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಆಜ್ಞೆ, ನೀನು ಈ ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು, ಉಳಿದ ಎಲ್ಲವುಗಳನ್ನು ತಿನ್ನಬಾರದು, ನಿನಗೆ ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ಆದರೆ ಇಲ್ಲಿ ಮಾತ್ರ ಇದನ್ನ ನೀನು ತಿನ್ನಬಾರದೆಂಬುದಾಗಿ ಆಜ್ಞಾಪಿಸಿದನು. ನಾವಿಲ್ಲಿ ಗಮನಿಸ್ತಾ ಬರುವಾಗ, ಒಂದು ವೇಳೆ ಪಾಪದ ಸ್ವಭಾವಗಳು ಅದು ಮನುಷ್ಯನ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಬಂತು, ಹೆಚ್ಚುತ್ತಾ ಬಂತು, ಪಾಪವು ಅದು ಮುಂದುವರಿತಾ ಬಂತು, ಪಾಪವು ಅದು ಮರಣಕ್ಕೆ ನಡೆಸುವಂತ ಒಂದು ಸಂಗತಿಗೆ ಅದು ಉಂಟಾಯಿತು. ಹೀಗೆ ನಾವು ನೋಡ್ತಾ ಬರುವಾಗ, ಒಂದು ವೇಳೆ ಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಅದನ್ನ ನೋಡುತ್ತಾ ಬರುವಾಗ ಅವರು ಅನೇಕರು ಅಂದುಕೊಳ್ತಾರೆ, ಕೆಲವರು ಅವರು ಒಬ್ಬರು ಪ್ರೊಫೆಸರ್ ಅವರು ನನಗೆ ನಾನು ಈ ವಿಷಯ ಮಾತಾಡ್ತಾ ಇರುವಾಗ ಅವರು ಕೇಳ್ತಾ ಇದ್ರು, ಹಾಗಾದ್ರೆ ಆದಾಮ ಮತ್ತು ಅವಳರು ಅವರು ಎಂತ ದೊಡ್ಡ ಪಾಪವನ್ನ ಮಾಡಿದರು, ಅವರು ಎಂತ ದೊಡ್ಡ ಪಾಪವನ್ನ ಮಾಡ್ಲಿಕ್ಕಾಯ್ತು? ಯಾಕಂದ್ರೆ ಇವತ್ತಿನ ದಿನಮಾನದ ಮಾನವರನ್ನ ನೋಡುವಾಗ ಅವರು ಮಾಡಿರ್ತಕ್ಕಂಥ ಪಾಪ ಅದೇನೆಂಬುದಾಗಿ ನೋಡುವಾಗ, ಒಂದು ಮರದ ಹಣ್ಣನ್ನು ತಿಂದರು ಎಂಬುದಾಗಿ ನೀವು ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ನೀವು ಹೇಳ್ತೀರಿ ಎಂಬುದಾಗಿ ಅವರು ಕೇಳ್ತಾ ಇದ್ರು. ಅದು ಲೋಕದ ಜ್ಞಾನದಿಂದ ತುಂಬಿರ್ತಕ್ಕಂಥವರು, ಅವರಿಗೆ ಸತ್ಯ ಗೊತ್ತಿಲ್ಲದೆ ಇರತಕ್ಕಂಥವರು ಆಗಿರುವುದರಿಂದ ಅವರು ಸಾಮಾನ್ಯವಾಗಿ ವಿಚಾರಣೆ ಮಾಡತಕ್ಕಂಥವರಾಗಿದ್ದಾರೆ. ಸಾಮಾನ್ಯವಾಗಿ ನಾವು ಮನುಷ್ಯರು ಒಂದು ಸಣ್ಣ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಅಂದುಕೊಳ್ತೇವೆ. ಆದ್ರೆ ಸತ್ಯವೇದವನ್ನ ಸರಿಯಾಗಿ ನಾವು ಆಲೋಚನೆ ಮಾಡುತ್ತಾ ಬರುವಾಗ, ಇವತ್ತು ಹೊಸ ಒಡಂಬಡಿಕೆಯ ಭಕ್ತರಾದ ನಾವುಗಳು ಒಂದು ವೇಳೆ ಮುಂದುವರಿದ ಆದಾಮನಿಂದ ಮುಂದುವರಿದು ಬಂದಿರತಕ್ಕಂಥ ಹಳವಡಂಬಡಿಕೆ ಭಕ್ತ ಸಮೂಹಗಳನ್ನು ಮತ್ತು ಹಳವಡಂಬಡಿಕೆಯ ವ್ಯಕ್ತಿಗಳನ್ನು ನಾವು ನೋಡುತ್ತಾ ಬರುವಾಗ, ಆ ಪಾಪದ ಸ್ವಭಾವಗಳು ಅದು ವಿಭಿನ್ನವಾಗಿ ಬದಲಾವಣೆಯಾಗಿ ಅನೇಕ ರೀತಿಯ ಸ್ವಭಾವಗಳನ್ನು, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಸ್ವಭಾವಗಳನ್ನು ಮಾನವನು ಹೊಂದುತ್ತಾ ಆತನು ನಡೆಯುತ್ತಾ ಬಂದಿರತಕ್ಕಂಥವನು ಆಗಿದ್ದನು. ಅದರಲ್ಲಿ ನಾವು ನೋಡ್ತಾ ಬರುವಾಗ, ಆತನು ದೈವಾಜ್ಞೆ ಮೀರಿದನು ಹೇಳುವುದನ್ನ ಸ್ಪಷ್ಟವಾಗಿ ನೋಡುತ್ತೇವೆ. ಇವತ್ತು ದೇವರ ಆಜ್ಞೆಯನ್ನ ಮೀರುವುದು ಪಾಪ ಎನ್ನುವುದನ್ನ ಹೊಸ ಒಡಂಬಡಿಕೆಯ ಭಕ್ತರಾದ ನಾವುಗಳು ಎಷ್ಟೋ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾಗಿರುವಂತದ್ದಾಗಿದೆ. ಯಾಕೆಂದ್ರೆ ನಾವು ಮಾತನಾಡತಕ್ಕಂಥ ವಿಷಯಗಳು, ನಾವು ನಡೆದುಕೊಳ್ತಕ್ಕಂಥ ರೀತಿಗಳು, ನಮ್ಮ ನಡವಳಿಕೆಗಳು, ಇದೆಲ್ಲವೂ ಕೂಡ ಕರ್ತನಿಗೆ ಇಷ್ಟವಾಗಬೇಕು ಹೇಳುವಂಥದ್ದು ದೇವರ ಉದ್ದೇಶವಾಗಿದೆ. ಮತ್ತು ದೇವರು ಆತನು ಪರಿಶುದ್ಧನಾಗಿದ್ದಾನೆ, ಆತನ ಸ್ವಭಾವವು ಪಾಪದಿಂದ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಒಂದು ಕಾರ್ಯವನ್ನ ನಾವು ದೇವರಲ್ಲಿ ಕಾಣುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹಾಗೆ ಆತನು ಪಾಪದಿಂದ ಪ್ರತ್ಯೇಕವಾಗಿರ್ತಕ್ಕಂಥವನಾಗಿದ್ದನು, ಪಾಪಿಗಳ ಜೊತೆಯಲ್ಲಿದ್ದನು, ಆದರೆ ಪಾಪಗಳಿಂದ ಆತನು ದೂರ ಇದ್ದನು ಹೇಳುವುದನ್ನು ನೋಡ್ತೇವೆ. ಮತ್ತು ಆತನು ಪರಿಶುದ್ಧನಾಗಿ ಆತನ ಈ ಲೋಕದಲ್ಲಿ ಇದ್ದನು ಎನ್ನುವುದಾಗಿ ನಾವಲ್ಲಿ ಗಮನಿಸುವಂತ ಒಂದು ಸಂಗತಿಯಾಗಿದೆ. ಸೊ ಆದುದರಿಂದ ನಾವು ನೋಡುವಾಗ, ಒಬ್ಬ ಮನುಷ್ಯನು ಕೂಡ, 1 ಅರಸು ಪುಸ್ತಕ 8ನೇ ಅಧ್ಯಾಯದ 46ನೇ ವಚನವನ್ನು ನಾವು ನೋಡುವಾಗ, 1 ಅರಸು 8ನೇ ಅಧ್ಯಾಯದ 46ನೇ ವಚನ ನಾವು ನೋಡುವಾಗ, ಪಾಪ ಮಾಡದ ಒಬ್ಬ ಮನುಷ್ಯನು ಇಲ್ಲ ಎಂಬುದಾಗಿ ನೋಡುತ್ತೇವೆ. ಎಲ್ಲ ಮನುಷ್ಯರು ಪಾಪಿಗಳಾಗಿದ್ದು ನಿಜ, ಮತ್ತು ಎಲ್ಲ ಮನುಷ್ಯರು ದೇವರ ಕಡೆಗೆ ಬರಬೇಕು ಹೇಳ್ತಕ್ಕಂಥ ದೇವರ ಆಜ್ಞಾಪನೆ ಕೂಡ ನಾವು ಹೊಸ ಒಡಂಬಡಿಕೆ ಮತ್ತು ಹಳ ಒಡಂಬಡಿಕೆ ಕಾಲದ ಇಸ್ರಾಯೇಲ್ ಮಕ್ಕಳ ಜೀವಿತವನ್ನ ನಾವು ಆಲೋಚನೆ ಮಾಡ್ತಾ ಬರುವಾಗ, ಮತ್ತು ದೇವರು ಅನ್ಯ ಜನಾಂಗದವರನ್ನು ಕೂಡ ಆತನು ಎಚ್ಚರಿಸಿರ್ತಕ್ಕಂಥದನ್ನು ಕೂಡ ನಾವು ಗಮನಿಸುವಂತ ಒಂದು ಸಂಗತಿ. ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಪಾಪ ಅಂದರೆ ಏನು ಹೇಳುವಂತ ಪ್ರಶ್ನೆಗೆ ಅನೇಕರಲ್ಲಿ ಉತ್ತರ ಇಲ್ಲದೆ ಇರತಕ್ಕಂಥವರು ಕೂಡ ಆಗಿದ್ದಾರೆ. ನಾವು ಆದಾಮನ ವಿಷಯ ಹೇಳ್ಕೊಂಡು ನಾವು ಏನು ಮಾಡ್ತಾ ಇದ್ದೇವೆ, ನಾನು ಪಾಪದಲ್ಲಿದ್ದೇನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ದೇವರ ಆಜ್ಞೆಯನ್ನ ಮೀರುವಂಥದ್ದು ಪಾಪವಾಗಿದೆ, ಅಂದರೆ ದೇವರ ವಾಕ್ಯವನ್ನ ಮೀರುವಂಥದ್ದು ಪಾಪವಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಸ್ವಭಾವವು ಅದು ಪ್ರತ್ಯೇಕವಾಗಿ ಇರಬೇಕೆಂಬುದಾಗಿ ಒತ್ತಿ ಹೇಳುವಂಥದ್ದಾಗಿದೆ. ದೇವರ ಸ್ವಭಾವ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ದೇವರ ಸ್ವಭಾವವು ನಮಗೆ ದೇವರ ವಾಕ್ಯದಲ್ಲಿ ಬರೆಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಕರ್ತನು ನಾನು ಪರಿಶುದ್ಧರಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರ್ಬೇಕನ್ನತಕ್ಕಂಥ ಒಂದು ಸಂಗತಿಯನ್ನ 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಚನ ಓದುವಾಗ ನಾವು ಗಮನಿಸುವಂತದ್ದಾಗಿದೆ. ಆ ಪರಿಶುದ್ಧತೆಯ ಜೀವಿತವನ್ನ ದೇವರು ನಮ್ಮಿಂದ ಅಪೇಕ್ಷೆ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದೆ. ಈ ದಿನಮಾನಗಳಲ್ಲಿ ಕಟ್ಟಕಡೆಯ ಕಾಲದಲ್ಲಿ ನಾವಿದ್ದೇವೆ. ಹೀಗೆ ಈ ಭಕ್ತಿಯ ಜೀವಿತದಲ್ಲಿ ನಾವಿರುವಾಗ
ನಮ್ಮ ಒಂದು ಆತ್ಮಿಕ ಜೀವನದ ಒಂದು ಸಂಗತಿಯನ್ನು ನಾವು ಆಲೋಚಿಸುತ್ತಾ ಇದ್ದೇವೋ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿರುವಂತದ್ದಾಗಿದೆ. ನಾನು ಏಕೆ ಜೀವಿಸ್ತಾ ಇದ್ದೇನೆ, ನಮ್ಮ ನಡವಳಿಕೆಗಳು ಹೇಗಿದೆ, ಅಪೊಸ್ತಲರು ಹೇಗೆ ನಡವಳಿಕೆಯನ್ನ ಅನುಸರಿಸಿದರು, ಹಳವಡಂಬಡಿ ಕಾಲದ ಭಕ್ತರು ಹೇಗೆ ಆ ಪಾಪರಹಿತವಾಗಿರ್ತಕ್ಕಂಥ ಜೀವನವನ್ನ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡಿದರು. ಇದೆಲ್ಲ ಸಂಗತಿಗಳನ್ನ ನಾವು ಅಭ್ಯಾಸ ಮಾಡುತ್ತಾ ಬರುವಾಗ ಇವತ್ತು ನಾವುಗಳು ನಮ್ಮ ತಪ್ಪಿನ ಅರಿವುಗಳು, ಪಾಪದ ಅರಿವುಗಳು ನಿಮಗೆ ಅಥವಾ ಅನೇಕ ಭಕ್ತರಿಗೆ ಉಂಟಾಗಿರುವಂತ ಒಂದು ಕಾರ್ಯ ಬಹಳ ಮುಖ್ಯ. ಕಟ್ಟಕಡೆಯ ದಿನದಲ್ಲಿ ನಾವಿದ್ದೇವೆ, ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತಕ್ಕಂಥವರಾಗಿದ್ದೇವೆ ಎಂಬುದು ನಿಜ. ಆದರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳು, ನಮ್ಮಲ್ಲಿರ್ತಕ್ಕಂಥ ಪಾಪಗಳು, ನಮ್ಮಲ್ಲಿರ್ತಕ್ಕಂಥ ಅನೇಕ ಸ್ವಭಾವಗಳು, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಸ್ವಭಾವಗಳು ಅದೇನ್ ಮಾಡ್ತಾ ಇದೆ, ದೇವರಿಂದ ದೂರ ತಳ್ತಕ್ಕಂಥ ಒಂದು ಸಂಗತಿಗೆ ಬರ್ತಾ ಇರುವುದನ್ನ ನಾವು ಗಮನಿಸ್ತೇವೆ. ಪ್ರಿಯರಾದ್ರಿಂದ ನಾವು ಗಮನಿಸುವಾಗ ನಮಗೆಲ್ಲರಿಗೂ ಗೊತ್ತಿದೆ, 2 ಸಮುವೇಲನ ಪುಸ್ತಕ 12ನೇ ಅಧ್ಯಾಯದ 13ನೇ ವಚನವನ್ನ ನಾವು ಗಮನಿಸುವಾಗ ಅಲ್ಲಿ ದಾವೀದನೊಟ್ಟಿಗೆ ನಾತಾನನು ಮಾತನಾಡುತ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಆಗ ದಾವೀದನಿಗೆ ತನ್ನ ತಪ್ಪನ್ನ ಅರಿವು ಮಾಡತಕ್ಕಂತ ಒಂದು ಕಾರ್ಯ ನಾತಾನನು ಮಾಡ್ತಾ ಇದ್ದಾನೆ. ಸೊ ಹಾಗೆ ಮಾಡುವಾಗ ಆತನು ದಾವೀದನ ಒಂದು ಪ್ರತಿಕ್ರಿಯೆ ಹೇಗಿತ್ತು ಎಂಬುದನ್ನು ನಾವು ಗಮನಿಸುವಾಗ ಆತನು ಹೇಳುವಂಥದ್ದು ಸ್ಪಷ್ಟವಾಗಿ ಆತನು ಹೇಳ್ತಾನೆ, ನಾತಾನನಿಗೆ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನೋಡಿ, ಅಲ್ಲಿ ಒಬ್ಬ ದಾವೀದನು ಆತನೊಬ್ಬ ಅರಸನಾಗಿದ್ದುಕೊಂಡು ಕರ್ತನ ಪಾದಬಡಿಯಲ್ಲಿ ನಾತಾನನು ಆತನ ಪ್ರಶ್ನಿಸುವಾಗ, ನಾತಾನನು ಆತನೊಂದಿಗೆ ಮಾತನಾಡುವಾಗ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಆತನ ಚರಿತ್ರೆಯ ಕುರಿತಾಗಿ ನಾವು ನೋಡುವಾಗ, ಆತನ ಪಾಪದ ಕುರಿತಾಗಿ ನಾವಲ್ಲಿ ಸಮುವೇಲನ ಪುಸ್ತಕವನ್ನ ನಾವು ಸಂಪೂರ್ಣವಾಗಿ ಓದುವಾಗ ನಮಗೆ ಗೊತ್ತಿದೆ. ಅದರಿಂದ ಮರಣಕರವಾಗಿರ್ತಕ್ಕಂಥ ಪಾಪವೊಂದುಂಟೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದಾಗಿದೆ. ಸೊ ಇರುವಾಗ ದಾವೀದನು ಆತನು ಪಾಪ ಮಾಡಿದ್ದು ಅಂದರೆ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಆತನಲ್ಲಿ ಅರಿವು ಉಂಟಾಗಿರುವುದನ್ನ ನಾವು ಗಮನಿಸುವಂತದ್ದಾಗಿದೆ. ಮನವರಿಕೆ, ನಾವು ದಾವೀದನೊಬ್ಬ ಅರಸನಾಗಿದ್ದಾನೆ. ಸಾಮಾನ್ಯವಾಗಿ ಈ ಅಧಿಕಾರವನ್ನ ನಡೆಸ್ತಕ್ಕಂತ ವ್ಯಕ್ತಿಗಳು ಅಥವಾ ಆ ರಾಜ್ಯಭಾರವನ್ನ ನಡೆಸ್ತಕ್ಕಂತ ವ್ಯಕ್ತಿಗಳು ಒಂದು ವೇಳೆ ಆ ದಿನದಿಂದ ಹಿಡಿದು ಈ ದಿನದವರೆಗೆ ನಾವು ಆಲೋಚನೆ ಮಾಡ್ತಾ ಇರುವಾಗ ತಮ್ಮ ತಪ್ಪುಗಳನ್ನು ಅಥವಾ ಪಾಪಗಳನ್ನ ಒಪ್ಪಿಕೊಳ್ಳುವಂತ ಒಂದು ಕಾರ್ಯ ಮಾನವನ ಜೀವಿತದಲ್ಲಿ ಇಲ್ಲ. ಒಂದು ಮನುಷ್ಯನಿಗೆ ಒಂದು ಸ್ವಭಾವ ಅಲ್ಲಿ ನಾವು ಆದಿಕಾಂಡ ಪುಸ್ತಕದಲ್ಲಿ ಓದ್ಕೊಂಡಿದ್ದೇವೆ. ಅವಳಲು ಸರ್ಪ ಮಾಡಿದ್ದು ನನ್ನನ್ನ ಪಾಪಕ್ಕೆ ಪ್ರೇರೇಪಣೆ ಮಾಡಿತು, ನಾನು ಅವಳ ಮಾತು ಕೇಳ್ಬಿಟ್ಟೆ ಎಂಬುದಾಗಿ. ಮತ್ತು ಆದಾಮನು ಹೇಳ್ತಾ ಇದ್ದಾನೆ, ನನ್ ಜೊತೆಲಿರುವುದಕ್ಕೆ ನೀನು ಸ್ತ್ರೀ ಕೊಟ್ಟಿದೆಯಲ್ಲ, ನಾನು ಅವಳು ಕೊಟ್ಟದನ್ನ ತಿಂದೆ ಎಂಬುದಾಗಿ. ಅಂದರೆ ಅಲ್ಲಿ ಅವರಿಬ್ಬರ ಸಂಭಾಷಣೆ ನಾವು ಅರ್ಥ ಮಾಡ್ತಾ ಬರುವಾಗ, ಇಡೀ ಚರಿತ್ರೆಯನ್ನ ನಾವು ಅಲ್ಲಿ ಅಭ್ಯಾಸ ಮಾಡುವಾಗ ನೇರವಾಗಿ ಅವರು, ಹೌದು ಕರ್ತರೆ, ನಿನಗೆ ನಾವು ವಿರುದ್ಧವಾಗಿ ಪಾಪ ಮಾಡಿದ್ದೇವೆ ಎಂಬುದಾಗಿ ಅವರು ಒಪ್ಪಿಕೊಳ್ಳಲಿಲ್ಲ. ಅಲ್ಲಿ ಅವರು ಮಾಡಿರುವಂತ ಒಂದು ಕಾರ್ಯ, ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯ, ನೀನು ಸ್ತ್ರೀಯನ್ನ ನನಗೆ ಕೊಟ್ಟಿ ನಾನು ಅವಳ ಮಾತನ್ನ ಕೇಳಿ, ಅಂದ್ರೆ ನೀನು ಕೊಟ್ಟಿದ್ದ ಸ್ತ್ರೀ ಮುಖಾಂತರ ನಾನು ಹೇಗ್ ಮಾಡಿದೆ ಎಂಬುದಾಗಿ. ಮತ್ತು ನಾವು ನೋಡುವಾಗ ಸ್ತ್ರೀ ಹೇಳ್ತಾ ಇದ್ದಾಳೆ, ಸರ್ಪ ನನ್ನನ್ನ ವಂಚನೆ ಮಾಡ್ತು, ಅದಕ್ಕೆ ನಾನು ಹೀಗ್ ಮಾಡಿದೆ ಎಂಬುದಾಗಿ. ನೋಡಿ, ಅಲ್ಲಿ ಈ ಆದಾಮನ ಸ್ವಭಾವಗಳು, ಹವ್ವಳನ ಸ್ವಭಾವಗಳು ಇವತ್ತು ಅನೇಕರಾದ ವಿಶ್ವಾಸಿಗಳಲ್ಲಿ ನಮ್ಮಲ್ಲಿ ಇರುವುದಾದರೆ ದೇವರು ಅದನ್ನ ಎಲ್ಲ ಮನುಷ್ಯರು ಪಾಪಿಗಳು ನಿಜ. ಆದಾಮ ಅವಳರಿಂದ ಬಂದಿರತಕ್ಕಂತ ಅವರ ಸಂತತಿಯ ಮುಖಾಂತರವಾಗಿ, ಅವರ ಮುಖಾಂತರವಾಗಿ ನಾವು ಬಂದಿರತಕ್ಕಂತ ನಾವುಗಳು ಎಲ್ಲರಲ್ಲಿ ಪಾಪದ ರಕ್ತ ಇದೆ ನಿಜ. ಪಾಪದ ಸ್ವಭಾವವನ್ನು ನಾವು ಹೊಂದಿಕೊಂಡಿರುವಂತದ್ದು ನಿಜ. ಆದರೆ ಆ ಪಾಪದ ಸ್ವಭಾವಗಳನ್ನ ವಿಸರ್ಜನೆ ಮಾಡಬೇಕು ಹೇಳುವಂಥದ್ದು ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಕ್ಕಂಥ ಒಂದು ಸಂಗತಿಯಾಗಿದೆ. ಇಲ್ಲಿ ದಾವೀದನ ಕುರಿತಾಗಿ ನಾವು ನೋಡುತ್ತಾ ಬರುವಾಗ, ಒಬ್ಬ ಅರಸನು ಒಂದು ವೇಳೆ ಇವತ್ತು ನಮಗಿಂತಲೂ ಆತನು ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆತನು ರಾಜ್ಯಭಾರವನ್ನು ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ, ಆತನು ತಪ್ಪುಗಳನ್ನ ಅಥವಾ ಪಾಪಗಳನ್ನು ಮಾಡುವಾಗ ನಾತಾನನಿಗೆ ಆತನು ವಿರುದ್ಧವಾಗಿ ಏನೆಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವಕಾಶ ಇತ್ತು. ಯಾಕೆಂದರೆ ಆತನು ಅರಸನಾಗಿದ್ದನು. ಆದರೆ ನಾವು ನೋಡುವಾಗ ಆತನು ಮಾಡಿರ್ತಕ್ಕಂಥ ಒಂದು ಕಾರ್ಯ,
ಹೌದು, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಇರ್ತಕ್ಕಂಥ ಒಂದು ಮನವರಿಕೆ ಆತನಿಗಿತ್ತು. ಇವತ್ತು ಹೊಸ ಒಡಂಬಡಿ ಕಾಲಕ್ಕೆ ನಾವು ಬಂದಿದ್ದೇವೆ. ಇವತ್ತು ನಮ್ಮ ಹೃದಯಗಳು ನಾವುಗಳು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲದೆ ಇರತಕ್ಕಂತ ಒಂದು ಸಂಗತಿ. ಎಷ್ಟೋ ಬಾರಿ ನಾವು ಬೇರೆಯವರನ್ನ ಕಾರಣೀಕರ್ತರಾಗಿ ಮಾಡತಕ್ಕಂತ ಒಂದು ಸಂಗತಿಗೆ ಬರ್ತೇವೆ. ನಾವು ಮಾಡಿರ್ತಕ್ಕಂಥ ಪಾಪಗಳಿಗೆ ನಾನು ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ, ನಾನು ಮರುಗುವಂತ ಒಂದು ಕಾರ್ಯ, ಅಥವಾ ದಾವೀದನು ಯಾವ ರೀತಿಯಾಗಿ ತನ್ನ ತಪ್ಪುಗಳನ್ನ ಆತನು ಒಪ್ಪಿಕೊಂಡನು, ನಾನು ಯಾಕೆ ಒಪ್ಪಿಕೊಳ್ಳಬಾರದು ಎಂಬುದಾಗಿ ನಾವು ಆಲೋಚನೆ ಮಾಡದೇ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸುವಂತ ಒಂದು ಸಂಗತಿಯಾಗಿದೆ. ಕೀರ್ತನೆ 32:3 ನಾವು ನೋಡುವಾಗ, ಕೀರ್ತನೆ 32:3, ನಾನು ನನ್ನ ಪಾಪವನ್ನ ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನೆರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ದಾವೀದನ ಒಂದು ಅರಿಕೆ ಹೇಗಿತ್ತೆಂಬುದನ್ನ ನಿಮ್ಮ ಮಧ್ಯದಲ್ಲಿ ನಾನು ತಿಳಿಸ್ತಕ್ಕಂಥವನು ಆಗಿದ್ದೇನೆ. ಒಂದು ವೇಳೆ ನಮ್ಮ ಪಾಪಗಳು, ಇವತ್ತು ನಾನೇನು ಪಾಪ ಮಾಡಿದ್ದೇನೆ ಅದು ಒಂದು ವೇಳೆ ನಾನು ಅರಿಕೆ ಮಾಡದೇ ಇದ್ದರೆ ಏನಂತೆ ನಾವಲ್ಲಿ ನೋಡುವಾಗ ನರಳಾಟ. ಈ ನರಳಾಟ ಒಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ಇರುವಂತದ್ದಾಗಿದೆ. ಅದಕ್ಕೆ ನಿಜವಾದ ಒಬ್ಬ ವಿಶ್ವಾಸಿಯು ತಕ್ಷಣ ತನ್ನ ತಪ್ಪುಗಳನ್ನ, ಪಾಪಗಳನ್ನ ದಾವೀದನು ಹೇಗೆ ಹೇಳಿದನು ಅದೇ ರೀತಿಯಾಗಿ ಒಪ್ಪಿಕೊಳ್ಳುವಂತ ಒಂದು ಸಂಗತಿಯಾಗಿದೆ. ಇದು ನಿಜವಾಗಿರ್ತಕ್ಕಂಥ ಒಬ್ಬ ಭಕ್ತನ ಕಾರ್ಯವಾಗಿದೆ. ಸೊ ಆದ್ದರಿಂದ ಯೇಸು ಕ್ರಿಸ್ತನ, ಇನ್ನೂ ಕೀರ್ತನೆ ಪುಸ್ತಕ 31ನೇ ಅಧ್ಯಾಯದ 10ನೇ ವಚನದ ಕೆಳಭಾಗದಲ್ಲಿ ನಾವು ನೋಡುವಾಗ, ನನ್ನ ಅಪರಾಧದಿಂದ ನನ್ನ ಶಕ್ತಿಯು ಕುದ್ದಿತು. ನೋಡ್ರಿ, ಇದು ಒಬ್ಬ ವ್ಯಕ್ತಿಯು ಮನವರಿಕೆಯಾದಾಗ ತಾನು ಮಾಡಿರ್ತಕ್ಕಂಥ ಪಾಪ, ಒಬ್ಬ ಭಕ್ತನು ಆತನು ಪಾಪದ ಕುರಿತಾಗಿ ಆತನು ಮನವರಿಕೆಯಾದಾಗ ಶಕ್ತಿ ಕುಂದಿ ಹೋಯಿತೆಂಬತಕ್ಕಂತ ಒಂದು ಅನುಭವ ಆತನಿಗಾಯ್ತು. ಹಾಗಾದ್ರೆ ಇವತ್ತು ಈ ಅನುಭವ ಅನೇಕರಲ್ಲಿ ಆಗಬೇಕಾಗಿರ್ತಕ್ಕಂಥದ್ದಾಗಿದೆ. ಅನೇಕರಲ್ಲಿ ಅದು ಆಗಬೇಕಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವಿಲ್ಲಿ ಕಾಣತಕ್ಕಂಥವರಾಗಿದ್ದೇವೆ. ನಾವಲ್ಲಿ ಗಮನಿಸುವಂತ ಒಂದು ಸಂಗತಿ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 18ನೇ ವಚನವನ್ನ ಗಮನಿಸುವಾಗ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 18ನೇ ವಚನ ಗಮನಿಸುವಾಗ, ನಾನು ಇದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನೋಡಿ, ಅಲ್ಲಿ ತಪ್ಪಿ ಹೋಗಿರತಕ್ಕಂತ ಒಬ್ಬ ಮಗನು ಅವನೆಷ್ಟು ತಗ್ಗಿಸಿಕೊಂಡು ಆತನು ಬರ್ತಾ ಇದ್ದಾನೆ ಹೇಳುವುದನ್ನ ನೋಡುತ್ತೇವೆ. ಅದಕ್ಕೆ ನಮ್ಮ ಹೃದಯವು ಮಾನಸಾಂತರವಾಗಿ ಆ ಹೃದಯವು ದೇವರ ಕಡೆಗೆ ತಿರುಗಿದ ಒಂದು ಅನುಭವ, ದೇವರ ಕಡೆಗೆ ತಿರುಗಿರ್ತಕ್ಕಂಥ ಒಂದು ಅನುಭವ ಪ್ರತಿಯೊಬ್ಬ ವಿಶ್ವಾಸಿಗಳಲ್ಲಿ ಬೇಕಾಗಿರುವಂತ ಒಂದು ಕಾರ್ಯವಾಗಿದೆ. ಅದು ವಿಶ್ವಾಸಿಗಳಲ್ಲಿರಬಹುದು, ಸಭಾ ಹಿರಿಯರುಗಳಿರಬಹುದು, ಸುವಾರ್ತಿಕರುಗಳಲ್ಲಿರಬಹುದು, ಉಪದೇಶಕರಲ್ಲಿರಬಹುದು, ಅಥವಾ ಯಾರೇ ಆದರೂ ಕೂಡ ಇದು ಬಹಳ ಮುಖ್ಯ. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಒಣ ಹೆಮ್ಮೆ ನಮ್ಮಲ್ಲಿ ಇರುತ್ತೆ, ಆ ಪಾಪದ ಸ್ವಭಾವಗಳು ನಮಗಿರುತ್ತೆ, ನಮಗೆ ಅಹಂಕಾರಗಳು ಇರುತ್ತೆ. ಆದ್ರೆ ಇದೆಲ್ಲವೂ ಕೂಡ ದೇವರು ಇಷ್ಟಪಡ್ತಕ್ಕಂಥದ್ದಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮಾನಸಾಂತರ, ನೋಡಿ, ಆ ಮಾನಸಾಂತರ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ವಿಶ್ವಾಸಿಯಲ್ಲಿ ಮಾನಸಾಂತರ ಉಂಟಾಗ್ತಕ್ಕಂಥ ಒಂದು ಕಾರ್ಯ. 2 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ, ನಾವು 2 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ, ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಅದನ್ನ ನಾವು ತಿರುಗಿಸೋಣ. 2 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯದ 10ನೇ ವಚನದಿಂದ ನಾವು ಓದುವಾಗ, 7ನೇ ಅಧ್ಯಾಯದ 10ನೇ ವಚನದಿಂದ ನಾವಲ್ಲಿ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡುವಾಗ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದಲ್ಲಿರುವುದಕ್ಕಿಂತ ದುಃಖವು ಮರಣವನ್ನ ಉಂಟು ಮಾಡುತ್ತದೆ. ನೀವು ದೇವರ ಚಿತ್ತಾನುಸಾರವಾಗಿ ಪಟ್ಟ ದುಃಖವು ನಿಮಗೆ ಎಂತ ತಹತಹವನ್ನು ಉಂಟು ಮಾಡಿತು ನೋಡಿರಿ. ನೀವು ನಿರ್ದೋಷಿಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟೋ ಪ್ರಯಾಸ ಪಟ್ಟಿರಿ, ಎಷ್ಟೋ ಮನೋವ್ಯಥೆಯನ್ನ ಅನುಭವಿಸಿದಿರಿ, ಎಂತ ಭಯವನ್ನು, ಎಂತ ಹಂಬಲವನ್ನ ತೋರಿಸಿದಿರಿ, ಮಾನಹಾನಿಗಾಗಿ ಎಷ್ಟೋ ರೋಷಪಟ್ಟು ಶಿಕ್ಷೆ ಮಾಡಿದಿರಿ. ನೀವು
ಆ ಕಾರ್ಯಕ್ಕೆ ಸೇರಿದವರಲ್ಲವೆಂಬುದನ್ನು ಎಲ್ಲಾ ವಿಧದಲ್ಲಿಯೂ ತೋರಿಸಿದಿರಿ. ನಾವಲ್ಲಿ ಗಮನಿಸ್ತಾ ಬರುವಾಗ ನಾವು ಇಲ್ಲಿ ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವು ಅದು ರಕ್ಷಣೆಗೆ ಕಾರಣ. ನಾವು ಗಮನಿಸ್ತಾ ಬರುವಾಗ ಒಬ್ಬ ವ್ಯಕ್ತಿಯಲ್ಲಿ ಮಾನಸಾಂತರ ಉಂಟಾಗ್ತಕ್ಕಂತ ಒಂದು ಕಾರ್ಯ ಅದು ದೇವರ ಚಿತ್ತಕ್ಕೆ ಅನುಸಾರವಾಗಿ ಆಗಿರಬೇಕಾಗಿರುವಂತ ಒಂದು ಕಾರ್ಯ. ಅದು ದಾವೀದನ ಜೀವಿತದಲ್ಲಿ ಆಯಿತು. ದಾವೀದನು ಆತನು ಇವತ್ತು ಒಂದು ವೇಳೆ ನಾವು ಮಾನಸಿಕವಾಗಿ ಹೌದು ಎಂಬುದಾಗಿ ಅಂದುಕೊಳ್ಳುವ ಒಂದು ಸಂಗತಿ, ನಾನು ಹೇಳುವಂತ ನಾನು ಒಪ್ಪಿಕೊಳ್ಳುವಂತ ಪಾಪದ ಕಾರ್ಯವದು ದೇವರ ಚಿತ್ತದ ಒಂದು ಪಾಪದ ಅರಿಕೆಯಾಗಿದೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಹೃದಯವನ್ನ ಕರ್ತನಿಗೆ ಕೊಡ್ತಾ ಇದ್ದೀವಿ ಎಂಬುದಾಗಿ ಅದರ ಅರ್ಥ. ಆದುದರಿಂದ ನಾವಿಲ್ಲಿ ಗಮನಿಸ್ತಾ ಬರುವಾಗ ನಮ್ಮ ಪಾಪದ ಕುರಿತಾಗಿ ಮನ ಮುರುಗುತ್ತಾ ಇರತಕ್ಕಂತ ಒಂದು ಸಂಗತಿ ಅದು ಪಾಪದ ಅರಿಕೆಯಾಗಿ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂತದಾಗಿದೆ. ಇದು ನಿಜವಾಗಿ ಒಬ್ಬ ವ್ಯಕ್ತಿಯು ಆತನು ಮಾನಸಾಂತರ ಪಡುವಂತ ಒಂದು ಕಾರ್ಯವಾಗಿದೆ. ಒಬ್ಬ ವ್ಯಕ್ತಿಯು ರಕ್ಷಣೆ ಹೊಂದುವುದಕ್ಕೆ ಮಾನಸಾಂತರ ಪಡಬೇಕು. ಮತ್ತೊಬ್ಬ ರಕ್ಷಿಸಲ್ಪಟ್ಟಿರತಕ್ಕಂತ ಒಬ್ಬ ವ್ಯಕ್ತಿಯು ಆತನು ಪಾಪ ಮಾಡುವಾಗ ತಪ್ಪು ಮಾಡುವಾಗ ಮಾನಸಾಂತರ ಅವನಲ್ಲಿ ದೇವರ ಚಿತ್ತಕ್ಕನುಸಾರವಾಗಿ ಇರುವುದಾದರೆ ಖಂಡಿತವಾಗಿಯೂ ರಕ್ಷಣೆ ಆತನಿಗೆ ಇದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತ ಒಂದು ಕಾರ್ಯವಾಗಿದೆ. ನಾವು ಪಾಪಿಗಳಾಗಿದ್ದೇವೆ. ವಿಶ್ವಾಸಿಯ ಒಂದು ಜೀವಿತ ಒಂದು ಕುರಿಯ ಜೀವಿತಕ್ಕೆ ಅದು ಹೋಲಿಕೆಯಾಗಿದೆ. ಕುರಿ ಅಕಸ್ಮಾತ್ ಆಗಿ ಒಂದು ವೇಳೆ ಒಂದು ಕೆಸರಿನಲ್ಲಿ ಬಿದ್ದರೆ ಅದೇ ಕೆಸರಿನಲ್ಲಿ ಅದು ಇರಬೇಕೆಂಬುದಾಗಿ ಇಚ್ಛೆ ಪಡುವುದಿಲ್ಲ. ಕೆಸರಿನಿಂದ ಹೊರಕ್ಕೆ ಬರಬೇಕೆಂಬ ಒಂದು ಆಲೋಚನೆ ಅದಕ್ಕೆ ಯಾವಾಗ ಇರುವಂತದ್ದಾಗಿದೆ. ಅದೇ ಒಂದು ವೇಳೆ ಹಂದಿಯ ಜೀವಿತವನ್ನು ನಾವು ನೋಡುವಾಗ ಅದೇ ಕೆಸರಿನಲ್ಲಿ ಇರಬೇಕೆಂಬತಕ್ಕಂತ ಒಂದು ಸಂಗತಿ ಅದಕ್ಕೆ ಇರುವಂತದ್ದಾಗಿದೆ. ಬೇರೆ ನಾವು ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನದಲ್ಲಿ ನೋಡುತ್ತೇವೆ, ಆದಾಮನಿಗೆ ಸರಿಸಮಾನವಾದ ಪಾಪ ಮಾಡದೇ ಇದ್ದವರು ನಮ್ಮ ಮೇಲೆ ಬಂತು ಎಂಬುದಾಗಿ. ಸೊ ಒಂದು ವೇಳೆ ಆದಾಮನು ಅವತ್ತು ಪಾಪ ಮಾಡದೇ ಇದ್ದರೆ ಆ ದೈವಿಕ ಒಂದು ನಿಯಮಗಳು ಅಥವಾ ದೇವರ ಒಂದು ಆಲೋಚನೆಗಳು ಅವೆಲ್ಲವೂ ಕೂಡ ಏನಾಗ್ತಾ ಇತ್ತೆಂಬುದಾಗಿ ನೋಡುವಾಗ ಆದಾಮನು ಮತ್ತು ಅವಳರೊಬ್ಬ ಪರಿಶುದ್ಧ ವ್ಯಕ್ತಿಯಾಗಿ ಪಾಪರಹಿತ ವ್ಯಕ್ತಿಗಳಾಗಿ ಅವರು ಇರ್ತಾ ಇದ್ರು ಹೇಳುವುದನ್ನು ನಾವು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ಕಾಣತಕ್ಕಂತ ಒಂದು ಸಂಗತಿಯಾಗಿದೆ. ಸೊ ಆದುದರಿಂದ ಆ ಕಾಲವನ್ನು ನಾವು ಆದರೂ ಆದಾಮನ ಕಾಲದವರೆಗೆ ಅಲ್ಲಿ ನಾವು ಗಮನಿಸ್ತಾ ಬರುವಾಗ ಅಲ್ಲಿವರೆಗೆ ಇರತಕ್ಕಂತ ಆದಾಮನಿಗೆ ಸಮಾನವಾಗಿ ನಾವು ಪಾಪ ಮಾಡಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದರೆ ನಾವಲ್ಲಿ ಸರಿಯಾಗಿ ಆಲೋಚನೆ ಒಂದು ವೇಳೆ ಸಾಮಾನ್ಯ ದೃಷ್ಟಿಯಿಂದ ಆಲೋಚನೆ ಮಾಡುವಾಗ ಇವತ್ತು ಆದಾಮ ಮತ್ತು ಅವಳರಿಗಿಂತಲೂ ಹೆಚ್ಚಾಗಿರ್ತಕ್ಕಂಥ ಸ್ವಭಾವಗಳನ್ನು ನಾವು ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದೇವೆ. ನಾವು ಕಾಲಕ್ರಮಣದಲ್ಲಿ ನಾವು ಅದನ್ನ ನೋಹನ ಕಾಲ ಪ್ರಾರಂಭವಾಗ್ತು. ನೋಹನು ಆತನು ರಕ್ಷಣೆ ಹೊಂದಿದನು. ನೋಹನು ಕೂಡ ಆತನು ದೇವರಿಗೆ ಇಷ್ಟಪಡದೇ ಇರತಕ್ಕಂಥ ರೀತಿಯಲ್ಲಿ ಕೊನೆಗೆ ಆತನು ಮದ್ಯಪಾನವನ್ನ ಆತನು ಹೊಂದಿಕೊಂಡು ಸೇವಿಸಿಕೊಂಡು ಆತನಿಗೆ ದೇವರಿಗೆ ವಿರುದ್ಧವಾಗಿ ಆತನು ಪಾಪ ಮಾಡಿರುವುದನ್ನು ನಾವಲ್ಲಿ ಗಮನಿಸ್ತೇವೆ. ಸೊ ಅದರಿಂದ ಇವತ್ತು ಮಾನವನ ಪಾಪಗಳು ಅದು ಹೆಚ್ಚಾಗ್ತಾ ಬಂದಿರುವುದನ್ನು ನಾವು ನೋಡ್ತೇವೆ. ಆದ್ರೆ ಇವತ್ತು ವಿಶ್ವಾಸಿಗಳಾಗಿರ್ತಕ್ಕಂಥ ನಮ್ಮ ಮಧ್ಯದಲ್ಲಿ ಈ ಪಾಪದ ಅರಿಕೆ, ರಕ್ಷಣೆ ಹೊಂದಬೇಕಾದರೆ ಪಾಪದ ಅರಿಕೆ, ನಾನೊಬ್ಬ ಪಾಪಿಯಾಗಿದ್ದೇನೆ, ದೇವರೇ ನನ್ನ ಪಾಪಕ್ಕಾಗಿ ನೀನು ನನಗೋಸ್ಕರವಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೆ ಹೇಳ್ತಕ್ಕಂಥ ಒಂದು ಸಂಗತಿ ಬಹಳ ಮುಖ್ಯವಾಗಿರುವಂಥದ್ದು. ಆದರೆ ರಕ್ಷಿಸಲ್ಪಟ್ಟಿರತಕ್ಕಂಥ ನಾವುಗಳು ನಮ್ಮ ಒಂದು ಜೀವಿತದಲ್ಲಿ ಕರ್ತನಿಗೆ ನಾವು ಒಳಗಾಗಿ ಜೀವಿಸಬೇಕಾಗಿರುವಂತಹ ಒಂದು ಸಂಗತಿಯಾಗಿದೆ. ನಮಗೆ ಗೊತ್ತಿದೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ ನಮ್ಮ ಪಾಪಗಳನ್ನ ನಾವು ಒಪ್ಪಿಕೊಂಡು ಅರಿಕೆ ಮಾಡಿದರೆ ದೇವರು ನಮ್ಮನ್ನ ಕ್ಷಮಿಸ್ತಾನೆ ಎಂಬುದಾಗಿ, ಆತನು ನಂಬಿಗಸ್ತನಾಗಿರೋದ್ರಿಂದ ನಮ್ಮನ್ನ ಕ್ಷಮಿಸ್ತಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ನಮ್ಮ ದೋಷಗಳನ್ನ ನಾವು ಮುಚ್ಚಿಕೊಳ್ಳಬಾರದು ಎಂಬುದಾಗಿ, ನಾವು ಯಾಕೆ ಮುಚ್ಚಿಕೊಳ್ತೇವೆ ಎಂಬುದಾಗಿ ನೋಡುವಾಗ ನಮಗೆ ಅಹಂಭಾವಗಳು ಒಳಗಡೆ ಇದೆ. ಶರೀರದ ಸ್ವಭಾವಗಳು ನಮ್ಮನ್ನ ಅಡ್ಡವಾಗಿ ನಿಂತಿರುವಂತ ಒಂದು ಕಾರ್ಯವಾಗಿದೆ. ಶರೀರದ ಸ್ವಭಾವಗಳು ನಮ್ಮನ್ನ ಈ ಆತ್ಮಿಕ ಕಾರ್ಯಗಳಿಗೆ ಅಥವಾ ಕರ್ತನಿಗೆ ಪರಿಶುದ್ಧವಾಗಿ ಜೀವಿಸುವುದಕ್ಕೆ ನಮಗೆ ಅಡ್ಡಿಯಾಗಿ ನಿಲ್ಲುವಂತದ್ದಾಗಿದೆ. ನಾವು ಶರೀರದ ಆಶೆಯನ್ನ ನಾವು ಹಿಂಬಾಲಿಸಿಕೊಂಡು ಹೋಗ್ತಕ್ಕಂಥವರು ನಾವುಗಳಾಗಿರ್ತೇವೆ. ಸೊ ಆದ್ದರಿಂದ ಪಾಪಗಳನ್ನ ಒಪ್ಪಿಕೊಳ್ತಕ್ಕಂಥ ಒಂದು ಜೀವಿತ ನಮಗೆ ಇರದೇ ಇರತಕ್ಕಂಥ ಒಂದು ಸಂಗತಿ. ಒಬ್ಬ ವಿಶ್ವಾಸಿಯು ಅವನು ತನ್ನ
ಕರ್ತನಿಗೆ ತನ್ನ ಪಾಪವನ್ನ ಒಪ್ಪಿಕೊಂಡು ದೇವರಿಗೋಸ್ಕರವಾಗಿ ಜೀವಿಸಬೇಕು ಹೇಳ್ತಕ್ಕಂಥ ಒಂದು ನಿರ್ಣಯ ಇರಬೇಕು. ಅದನ್ನೇ ಯಾಜಕಾಂಡ ಪುಸ್ತಕ 18ನೇ ಅಧ್ಯಾಯದ 4ನೇ ವಚನ ಹೇಳ್ತಾ ಇದೆ. ಯಾಜಕಾಂಡ ಪುಸ್ತಕ 18ನೇ ಅಧ್ಯಾಯದ 4ನೇ ವಚನ ಹೇಳುವಂಥದ್ದು ನನ್ನ ನಿರ್ಣಯದ ಪ್ರಕಾರ ಇರಬೇಕೆಂಬುದಾಗಿ. ಹಾಗಾದ್ರೆ ಆದಾಮನು ಮತ್ತು ಅವಳರು ಕರ್ತನ ನಿರ್ಣಯದ ಪ್ರಕಾರ ಇರಲಿಲ್ಲ ಎಂಬುದಾಗಿ ನಾವು ಗಮನಿಸುವಂತದ ಒಂದು ಸಂಗತಿಯಾಗಿದೆ. ಆದ್ರೆ ನಾವುಗಳು ಇವತ್ತು ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವುಗಳಿದ್ದೇವೆ. ನಮ್ಮ ದೋಷಗಳು, ನಮ್ಮ ಪಾಪಗಳು ಅವೆಲ್ಲವನ್ನು ನಾವು ಕರ್ತನ ಮುಂದೆ ಒಪ್ಪಿಕೊಳ್ಳುವಾಗ, ನಾವು ಅದನ್ನ ಕ್ರಮಬದ್ಧವಾಗಿ ಒಪ್ಪಿಕೊಳ್ಳುವಾಗ ದೇವರಿಂದ ಕರುಣೆ ಸಿಗ್ತದೆ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದ 13ನೇ ವಚನ ಹೇಳ್ತಾ ಇದೆ. ಜ್ಞಾನೋಕ್ತಿ ಪುಸ್ತಕ 28:13ನೇ ವಚನದಲ್ಲಿ ದೋಷಗಳನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದೆಂಬುದಾಗಿ. ಆಮೇಲೆ ಗಮನಿಸುವಂತ ಒಂದು ಸಂಗತಿ, ಒಪ್ಪಿಕೊಳ್ಳುವಾಗ, ಅರಿಕೆ ಮಾಡಿಕೊಳ್ಳುವಾಗ ಕರ್ತನು ನಮ್ಮನ್ನ ನಮ್ಮ ಪಾಪದಿಂದ ನಾವು ದೇವರೇ ಎಂಬುದಾಗಿ ಕೂಗಿಕೊಳ್ಳುವಾಗ, ನಾವು ದೇವರ ಚಿತ್ತಕ್ಕನುಸಾರವಾಗಿ ದೇವರ ಕಡೆಗೆ ತಿರುಗಿಕೊಂಡು ನಾನೊಬ್ಬ ಪಾಪ ಮಾಡಿದ ವ್ಯಕ್ತಿಯಾಗಿದ್ದೇನೆ, ದೇವರೇ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳುವಾಗ ಕರ್ತನು ನಮ್ಮನ್ನ ಕ್ಷಮಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವಲ್ಲಿ ಗಮನಿಸುವಂತ ಒಂದು ಸಂಗತಿಯಾಗಿದೆ. ಸೊ ಆದ್ದರಿಂದ ನಾವು ಯಾವಾಗಲೂ ಪಾಪವನ್ನ ಒಪ್ಪಿಕೊಳ್ತಕ್ಕಂತ ಒಂದು ಸಂಗತಿ ನಮ್ಮ ಜೀವಮಾನದಲ್ಲಿ ಅದು ಇರುವುದಾದರೆ ಕರ್ತನು ಅದನ್ನ ಇಷ್ಟಪಡ್ತಕ್ಕಂಥವನು ಆಗಿದ್ದಾನೆ ಪ್ರಿಯರೇ. ಸೊ ಅದರಿಂದ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಪಾಪಗಳನ್ನ ಒಪ್ಪಿಕೊಳ್ಳತಕ್ಕಂತ ಒಂದು ಸಂಗತಿ. ನೋಡ್ರಿ, ಪೌಲನು ಒಂದು ಸಂಗತಿಯನ್ನ ಹೇಳ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯದ 16ನೇ ವಚನ. ಪೌಲನ ವಿಷಯವನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವಾಗ, ಹೊಸ ಒಡಂಬಡಿಕೆ ಜೀವನವನ್ನು ನಾವು ಅರ್ಥೈಸಿಕೊಳ್ತಾ ಬರುವಾಗ, ಹೊಸ ಒಡಂಬಡಿಕೆ ಭಕ್ತನಾಗತಕ್ಕಂತ ಪೌಲನು ಹೇಳುವಂತ ಮಾತನ್ನ ನಾವು ಕೇಳುವಾಗ 24ನೇ ಅಧ್ಯಾಯದ ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯದ 16ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಪೌಲನ ಒಂದು ಮಾತನ್ನ ನಾವು ಗಮನಿಸ್ತಾ ಬರುವಾಗ, ಈ ದೇವರಿಗೆ ನಾನು ಯೋಗ್ಯವಾಗಿ ಜೀವಿಸಬೇಕು, ನಾನು ಮನುಷ್ಯರ ವಿಷಯದಲ್ಲಿ ಕೂಡ ನಿರ್ದೋಷಿಯಾಗಿ ನನ್ನ ಸಾಕ್ಷೀಕರಿಸಿರ್ತಕ್ಕಂಥ ಒಂದು ಜೀವಿತ, ಅದು ಅಭ್ಯಾಸ ಮಾಡಿಕೊಳ್ತೇನೆ. ನಾನು ದೇವರಿಗೆ ಪರಿಶುದ್ಧನಾಗಿ ಜೀವಿಸ್ತೇನೆ ಮತ್ತು ಮನುಷ್ಯರ ಮಧ್ಯದಲ್ಲಿ ನನ್ನ ಸಾಕ್ಷಿಯನ್ನು ನಾನು ಕಾಪಾಡಿಕೊಳ್ಳುತ್ತೇನೆ, ನಾನು ಸಾಕ್ಷಿಯನ್ನು ಉಳಿಸಿಕೊಳ್ಳುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿರ್ತಕ್ಕಂಥವನು ಪೌಲನಾಗಿದ್ದ. ಹಾಗಾದ್ರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಕೂಡ ಅದೇ ಆಗಿದೆ. ಕರ್ತನು ಪರಿಶುದ್ಧವಾಗಿರುವಂತದನ್ನ ಅಪೇಕ್ಷೆ ಮಾಡ್ತಕ್ಕಂಥವನಾಗಿದ್ದಾನೆ. ಪರಿಶುದ್ಧವಾಗಿ ನಾವು ಜೀವಿಸಬೇಕು ಹೇಳ್ತಕ್ಕಂಥದ್ದು ದೇವರ ಉದ್ದೇಶವಾಗಿದೆ. ಆದುದರಿಂದ ನಮ್ಮ ಜೀವಿತವು ಪರಿಶುದ್ಧತೆಯ ಕಡೆಗೆ ಹೋಗುವಂತ ಒಂದು ಈ ದಿನಮಾನಗಳಲ್ಲಿ ಅದು ಕಷ್ಟಕ್ಕೆ ತಿರುಗ್ತಾ ಇದೆ. ಈ ದಿನಮಾನಗಳಲ್ಲಿ ದೇವರಿಗಾಗಿ ನಾನು ಜೀವಿಸ್ತೇನೆ, ನಾನು ಕರ್ತನ ಸಭೆಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಹೇಳ್ತಕ್ಕಂತ ಒಂದು ಪ್ರಮಾಣ ಕಡಿಮೆ ಆಗ್ತಾ ಬಂದಿರುವುದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ಜೀವಿತ, ನನ್ನ ಒಂದು ಕಾರ್ಯದ ನಿಮಿತ್ತವಾಗಿ ನಾನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೇನೆ ಹೇಳ್ತಕ್ಕಂಥ ಒಂದು ಆ ಹೃದಯಪೂರ್ವಕವಾಗಿರತಕ್ಕಂತ ಆ ದೇವರ ಕಡೆಗೆ ತಿರುಗುವಿಕೆ ಈ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಈ ದಿನಮಾನಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ಆಲೋಚನೆ ಮಾಡ್ತಾ ಇರುವಾಗ, ನಾನೇನು ತಪ್ಪು ಮಾಡ್ತಾ ಇದ್ದೇನೆ, ನಾನೇನು ಪಾಪ ಮಾಡ್ತಾ ಇದ್ದೇನೆ, ವೈಯಕ್ತಿಕವಾಗಿಯೂ ಸಭೆಯಾಗಿಯೂ ಅಥವಾ ಇನ್ನು ಅನೇಕ ವಿಷಯಗಳಲ್ಲಿ, ಅನೇಕ ಸಭೆಗಳ ವಿಷಯದಲ್ಲಿ, ನಾನು ಸಾರ್ವತ್ರಿಕ ಕೆಲವು ಸಭೆಗಳ ವಿಷಯದಲ್ಲಿ ನಾನು ಹೇಗೆ ವರ್ತಿಸ್ತಾ ಇದ್ದೇನೆ ಮತ್ತು ನನ್ನ ವರ್ತನೆ ಅದು ದೇವರಿಗೆ ಮೆಚ್ಚುಗೆಯಾಗಿರುವಂತದ್ದಾಗಿದೆಯೋ, ಇದೆಲ್ಲವನ್ನು ನಾವು ಆಲೋಚನೆ ಮಾಡದೆ ಲೋಕದ ಕಡೆಗೆ ಅನೇಕರು ಹೋಗ್ತಾ ಇರುವುದನ್ನು ನಾವಿಲ್ಲಿ ಗಮನಿಸುವಂತ ಒಂದು ಸಂಗತಿಯಾಗಿದೆ. ನಾವು ಹೊಸ ಒಡಂಬಡಿಕೆ ಕಾಲದಲ್ಲಿದ್ದೇವೆ, ಅದರಲ್ಲಿಯೂ ಕೂಡ ಕಟ್ಟಕಡೆಯ ದಿನಮಾನಗಳಲ್ಲಿ ನಾವಿದ್ದೇವೆ. ಈ ಕಟ್ಟಕಡೆಯ ದಿನಮಾನಗಳಲ್ಲಿರ್ತಕ್ಕಂತ ನಮಗೆ ದೇವರ ವಾಕ್ಯ ಪ್ರಿಯರೇ ಎಚ್ಚರಿಸುವಂತದಾಗಿದೆ. ನೋಡಿ, ಸರಳವಾಗಿರ್ತಕ್ಕ ದೇವರಿಗೆ ಇಷ್ಟ ಆಗಿರದೆ ಒಂದು ಸುಲಭವಾಗಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. ದೇವರು ಎಲ್ಲವನ್ನ ಬಲ್ಲವನಾಗಿದ್ದಾನೆ, ದೇವರು ಎಲ್ಲವನ್ನ ತಿಳಿದವನಾಗಿದ್ದಾನೆ. ಸೊ ಆದ್ದರಿಂದ ಒಂದು ಸರಳವಾಗಿರ್ತಕ್ಕಂಥ ವಿಷಯದಲ್ಲಿ ಕೂಡ ದೇವರು ನಮ್ಗೆ ಹೇಳ್ತಾ ಇದ್ದಾನೆ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ 23ನೇ ವಚನ. ಮತ್ತಾಯ 5:23, ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ಸಹೋದರನೊಂದಿಗೆ ಏನಾದರೂ ವಿರುದ್ಧವಿದ್ದರೆ ಮೊದಲು ಸಹೋದರ ಜೊತೆಯಲ್ಲಿ ಒಂದಾಗು,
ನಂತರ ಕಾಣಿಕೆ ಹಾಕು. ನಾವಿಲ್ಲಿ ಗಮನಿಸ್ತಾ ಬರುವಾಗ ಈ ಸಹೋದರೊಟ್ಟಿಗೆ ಒಂದಾಗಿ ನೀನು ಕಾಣಿಕೆಗಳನ್ನ ಹಾಕು, ಇಲ್ಲದ್ರೆ ಅದು ಸ್ವೀಕೃತಗೊಳ್ಳುವುದಿಲ್ಲ. ಅಂದರೆ ಒಂದು ಸಹೋದರನ ವಿರುದ್ಧವಾಗಿ ಮಾಡತಕ್ಕಂತ ಪಾಪಗಳು ಅದು ಇರುವುದಾದರೆ ಕಾಣಿಕೆಗಳು ದೇವರಿಗೆ ತಲುಪುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಅಂದರೆ ನಮ್ಮ ದೇವರು ಆತನು ಪರಿಶುದ್ಧನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ನಮ್ಮ ದೇವರು ಪರಿಶುದ್ಧನಾಗಿರ್ತಕ್ಕಂಥ ದೇವರಾಗಿರೋದ್ರಿಂದ ಪೌಲನು ಹೇಳುವಂತ ಒಂದು ಸಂಗತಿ, ನಾನು ದೇವರ ವಿಷಯದಲ್ಲಿಯೂ ನಿರ್ದೋಷಿಯಾಗಿ ಮನುಷ್ಯರ ಮಧ್ಯದಲ್ಲಿಯೂ ನಾನು ಸಾಕ್ಷಿ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಅಭ್ಯಾಸ ಮಾಡಿಕೊಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಪ್ರಿಯರೇ, ನಾವು ನೋಡ್ತಾ ಬರುವಾಗ ಈ ಒಂದು ಆತ್ಮಿಕ ಜೀವಿತ ಅಭ್ಯಾಸದೊಂದಿಗೆ ಮುಂದುವರಿಯುವಂತ ಒಂದು ಜೀವಿತವಾಗಿದೆ. ದೇವರಿಗೆ ನಾವು ಪರಿಶುದ್ಧರಾಗಿ ಯೋಗ್ಯವಾಗಿ ನಾವು ಜೀವಿಸುವಂತ ಒಂದು ಕಾರ್ಯ ಅಭ್ಯಾಸ ಮಾಡಿಕೊಳ್ಳುತ್ತ ದೇವರಿಗೆ ನಿರ್ದೋಷಿಯಾಗಿ ನಾವು ಜೀವಿಸಬೇಕೆಂಬುದಾಗಿ ಹೇಳುವಾಗ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡುವಂತ ಒಂದು ಕ್ರಿಸ್ತಿಯ ಜೀವಿತವೇ ಹಾಗೆ. ಅಪೊಸ್ತಲರು ಹಾಗೆ ಅದನ್ನ ಪ್ರಯತ್ನ ಮಾಡಿರುವಂತದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಅವರು ಜೀವನ ಮಾಡಿದರು. ಆದಿ ಸಭೆಯವರು ಕರ್ತರಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅವರು ಯಾವ ಹಿಂಸೆಗಳು, ಕಷ್ಟಗಳು, ಆಹಾರ ಇಲ್ಲದೆ ಇರತಕ್ಕಂಥದ್ದು ಯಾವುದಕ್ಕೂ ಅವರು ಚಿಂತೆ ಮಾಡದೆ ಕರ್ತನ ನಾನು ಹೇಗೆ ಮೆಚ್ಚಿಸಬೇಕು ಹೇಳುವಂತ ಒಂದೇ ಕಾರ್ಯದ ಕಡೆಗೆ ಅವರು ತಮ್ಮ ಗಮನವನ್ನು ಹರಿಸಿದರು. ಸೊ ಆದ್ದರಿಂದ ನಾವು ಗಮನಿಸ್ತಾ ಬರುವಾಗ ನಮ್ಮ ಒಂದು ಜೀವಿತ ಇತ್ತೀಚಿನ ದಿನಗಳಲ್ಲಿ ನಾವು ಅನೇಕರನ್ನ ನೋಡುತ್ತಾ ಬರುವಾಗ ಕರ್ತನು ನಮಗೋಸ್ಕರವಾಗಿ ಮಾಡಿರ್ತಕ್ಕಂಥ ಕಾರ್ಯವನ್ನು ನಾವು ಆಲೋಚನೆ ಮಾಡ್ತಾ ಬರುವಾಗ, ನಾನು ಕರ್ತನೊಟ್ಟಿಗೆ ಇರ್ತಕ್ಕಂಥ ಸಂಬಂಧ, ಪರಿಶುದ್ಧವಾಗಿರ್ತಕ್ಕಂಥ ಒಂದು ಜೀವಿತ, ಪಾಪರಹಿತವಾಗಿರ್ತಕ್ಕಂಥ ಒಂದು ಜೀವಿತ, ನಾವು ಕರ್ತನ ಉದ್ದೇಶ ಏನಾಗಿದೆ, ಕರ್ತನ ಒಂದು ಸಾರೂಪ್ಯಕ್ಕೆ ನಾವು ಬರಬೇಕೆಂಬುದು ದೇವರ ಉದ್ದೇಶವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇರುವಾಗ, ಅನೇಕ ಪಾಪದ ಸ್ವಭಾವಗಳು ನಮ್ಮಲ್ಲಿ ಇರುವುದಾದರೆ ದೇವರು ಅದನ್ನ ದೂರಕ್ಕೆ ಹಾಕಿರಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾನೆ. ಪಶ್ಚಾತ್ತಾಪದ ಹೃದಯದಲ್ಲಿ ನಾವು ಮುಂದುವರಿಯುವಂತ ಒಂದು ಜೀವಿತಕ್ಕೆ ಬರಬೇಕೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವೆಷ್ಟು ಬಾರಿ ಸುಳ್ಳನ್ನ ಹೇಳಿ ತಿರುಗುತ್ತಾ ಇದ್ದೇವೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 25ನೇ ವಚನದಲ್ಲಿ ನೋಡುತ್ತೇವೆ. ನಾವು ಸುಳ್ಳು ಹೇಳ್ತಕ್ಕಂಥ ಒಂದು ಸ್ವಭಾವಕ್ಕೆ ಎಫೆಸದ ದೇವಜನರಿಗೆ ಪೌಲನು ಎಚ್ಚರಿಸುವುದನ್ನ ನಾವು ನೋಡ್ತೇವೆ. ಕೊಲಸೆಯ ದೇವಜನರಿಗೆ ಹೇಳ್ತಾನೆ 3ನೇ ಅಧ್ಯಾಯದ 9ನೇ ವಚನ, ಒಬ್ಬರಿಗೊಬ್ಬರು ನೀವು ಸುಳ್ಳಾಡಬೇಡ್ರಿ ಎಂಬುದಾಗಿ, ನೀವು ಒಂದೇ ಅಂಗಗಳಾಗಿದ್ದೀರಿ ಎಂಬುದಾಗಿ ನಾವೆಲ್ಲ ಗಮನಿಸ್ತಾ ಬರುವಾಗ ಈ ಎಲ್ಲ ಸ್ವಭಾವಗಳು ಪಾಪದ ಸ್ವಭಾವಗಳಾಗಿದೆ. ಈ ಎಲ್ಲ ಸ್ವಭಾವಗಳು ಪಾಪದ ಸ್ವಭಾವಗಳಾಗಿದೆ. ಅದರಿಂದ ಇಲ್ಲಿ ಕರ್ತನ ಹಿಂಬಾಲಿಸ್ತಕ್ಕಂಥ ನಾವುಗಳು ಅನೇಕ ಪಾಪದ ಸ್ವಭಾವಗಳು, ನಮ್ಮಲ್ಲಿ ಜಲಸಿ ಇದೆ, ಹೊಟ್ಟೆ ಕಿಚ್ಚಿನ ಸ್ವಭಾವಗಳಿದೆ, ಅನೇಕ ರೀತಿಯ ಸ್ವಭಾವಗಳನ್ನ ವಿಸರ್ಜಿಸಬೇಕೆಂಬುದಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲನು ಹೇಳುವುದನ್ನು ನಾವಲ್ಲಿ ಗಮನಿಸುವಂತ ಒಂದು ಸಂಗತಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಆದುದರಿಂದ ಈ ಪಾಪದ ಸ್ವಭಾವಗಳು ನಮ್ಮ ಅನೇಕರಲ್ಲಿ, ನಾವು ವಿಶ್ವಾಸಿಗಳು, ನಾವು ಕರ್ತನಿಗಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ನಮ್ಮ ಜೀವನದಲ್ಲಿ ಎಷ್ಟು ಸುಳ್ಳು ಹೇಳ್ತಾ ಇದ್ದೇವೆ, ನಾವೆಷ್ಟು ಸುಳ್ಳನ್ನ ಹೇಳಿಕೊಂಡು ಜೀವಿಸ್ತಾ ಇದ್ದೇವೆ. ಸೊ ಇದೆಲ್ಲವೂ ಪಾಪದ ಸ್ವಭಾವ ಅಲ್ಲವಾಗಾದ್ರೆ, ಇದೆಲ್ಲವೂ ದೇವರ ಮುಂದೆ ನಾವು ನಿಂತುಕೊಂಡು ಹೇಳ್ತಕ್ಕಂಥ ಒಂದು ಸಂಗತಿಯಾಗಿದೆಯಲ್ಲ. ಅದರಿಂದ ನಾವು ನೋಡ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಅನುಭವಿಸ್ತಾ ಇರ್ತಕ್ಕಂಥವರಾಗಿದ್ದೇವೆ. ಆತನು ನಮಗೆ ಮಾದರಿಯನ್ನ ಎಲ್ಲ ವಿಷಯಗಳಲ್ಲಿ ತೋರಿಸಿ ಹೋಗಿದ್ದ. ಅಷ್ಟು ಮಾತ್ರವಲ್ಲ, ಅಪೊಸ್ತಲರು ಕೂಡ ನಮಗೆ ಅವರು ಕೂಡ ಅದೇ ದಾರಿಯನ್ನು ಹಿಡ್ಕೊಂಡು ಮಾರ್ಗದರ್ಶನವನ್ನು ಹಿಡ್ಕೊಂಡು ಹೋಗಿದ್ದಾರೆ. ಇವತ್ತಿನ ದಿನದಲ್ಲಿ ಅನೇಕ ಕಡೆಗಳಲ್ಲಿ, ಅನೇಕ ಸಭೆಗಳಲ್ಲಿ, ಬೇರೆ ಬೇರೆ ಸಭೆಗಳ ಮಧ್ಯದಲ್ಲಿ ಅನೇಕ ವಿಷಯಗಳು ನಡೀಲಿಕ್ಕೆ ಕಾರಣ ಏನೆಂದು ಹೇಳಿದ್ರೆ ಪಾಪದ ಅರಿಕೆ ಇಲ್ಲದೆ ಇರುವುದರಿಂದ. ನಾನು ಏನು ತಪ್ಪು ಮಾಡಿದೆ ಹೇಳ್ತಕ್ಕಂಥ ಒಂದು ಸಂಗತಿ, ನಾನು ಸಭಾಹಿರಿಯನಾಗಿದ್ದೇನೆ, ಕ್ಯಾರಿಲ್ಲದೆ ಜೀವಿಸಬೇಕು, ಅಥವಾ ಸೇವಕರಾಗಿದ್ದೇನೆ, ಸುವಾರ್ಥಿಕರಾಗಿದ್ದೇನೆ, ಬೋಧಕರಾಗಿದ್ದೇನೆ ಎಂಬುದಾಗಿ ನಾನು ಆ ರೀತಿಯಲ್ಲಿ ಹೋಗುವುದಾದರೆ ಅದು ದೇವರು ಒಪ್ಪುವುದಿಲ್ಲ ಅಂತ ದಾವೀದನನ್ನ ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ. ನಾತಾನನ ಮುಖಾಂತರವಾಗಿ ದೇವರು ಪ್ರಶ್ನೆ ಮಾಡುವಾಗ ಆತನು ಮಾಡಿರ್ತಕ್ಕಂಥ ಪಾಪವು ಅದು ದೊಡ್ಡ ಪಾಪ ಎಂಬುದಾಗಿ ಅನೇಕರು ಅಂದುಕೊಳ್ಳಬಹುದು. ಆದರೆ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು, ದೇವರ ವಾಕ್ಯವನ್ನ, ದೇವರ ಮಾತನ್ನ, ದೇವರ ಆಜ್ಞೆಯನ್ನ ಮೀರುವುದೇ ಪಾಪವಾಗಿದೆ ಎಂಬುದಾಗಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ. ಅದರಿಂದ ಆತನ ಆಜ್ಞೆಯನ್ನ ಮೀರ್ತಕ್ಕಂಥ ಒಂದು
ಸ್ವಭಾವಕ್ಕೆ ನಾವು ಬರುವುದಾದರೆ ಕರ್ತನು ಅದನ್ನ ಅಪೇಕ್ಷೆ ಮಾಡುವುದಿಲ್ಲ. ಒಂದು ವೇಳೆ ನಾವು ಕೂಲಂಕುಷವಾಗಿ ಆಲೋಚನೆ ಮಾಡುವಾಗ ಆ ದಾಮನು ಅವಳರು ಒಂದು ಹಣ್ಣನ್ನು ತಿಂದುಬಿಟ್ರು, ಅವರು ಸೈತಾನನ ಮಾತನ್ನ ಕೇಳಿದರು. ಹಾಗಾದರೆ ಇವತ್ತು ಪಾಪದ ಸ್ವಭಾವಗಳನ್ನ ನಾವು ಕೂಡ ವ್ಯಕ್ತಪಡಿಸುವುದಾದರೆ ನಮ್ಮ ಶರೀರ, ಲೋಕ, ಸೈತಾನ ಇವರಿಗೆ ನಾವು ಅಧೀನರಾಗ್ತಾ ಇದ್ದೇವೆ ಹೊರತು ಕರ್ತನಿಗೆ ಅಧೀನರಾಗ್ತಾ ಇದೆ. ನೋಡಿ, ಅನೇಕ ಭಕ್ತರು ಅನೇಕ ವರ್ಷಗಳಿಂದಲೂ ಕರ್ತನಿಗೋಸ್ಕರವಾಗಿ ಜೀವಿಸಿರ್ತಕ್ಕಂಥ ಉದಾಹರಣೆಗಳು ಅನೇಕ ಇದೆ. ಅನೇಕ ಕಡೆಗಳಲ್ಲಿ ಅನೇಕರು ಕರ್ತನಿಗೋಸ್ಕರವಾಗಿ ಅವರು ತ್ಯಾಗ ಮಾಡಿಕೊಂಡವರು ಜೀವಿಸಿರುವುದನ್ನು ನಾವು ಗಮನಿಸ್ತೇವೆ. ಎಷ್ಟೋ ಕಷ್ಟಗಳು, ಸಮಸ್ಯೆಗಳು, ಹಿಂಸೆಗಳು ಅನುಭವಿಸಿದ್ರು ಕೂಡ ಅವರು ಕರ್ತನಿಗಾಗಿ ಅವರು ಜೀವಿಸಿರ್ತಕ್ಕಂಥವರು ಅನೇಕರಾಗಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆತ್ಮಿಕತೆ ಕುಗ್ಗಿ ಹೋಗ್ತಾ ಇದೆ. ತಪ್ಪಂದ್ರೆ ಏನು, ಪಾಪ ಅಂದ್ರೆ ಏನು ಹೇಳುವಂತ ಆ ಒಂದು ಸಂಗತಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಇರತಕ್ಕಂಥ ಸಂಗತಿಗೆ ಬಂದು ನಿಂತಿದ್ದಾರೆ. ಪಾಪ ಅಂದ್ರೆ ಏನು, ತಪ್ಪುಗಳು ಅಂದ್ರೆ ಏನು, ನನ್ನಲ್ಲಿರ್ತಕ್ಕಂಥ ದೋಷಗಳಂದ್ರೆ ಏನು, ಇವೆಲ್ಲರ ನಡುವಿನ ವ್ಯತ್ಯಾಸಗಳನ್ನ ಕರ್ತನ ಮುಂದೆ ಹೇಳಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಪರಿಸ್ಥಿತಿಗೆ ಮಾನವರು ಬಂದು ನಿಂತಿದ್ದಾರೆ. ಅನೇಕ ವಿಶ್ವಾಸಿಗಳಿಗೆ ಇವತ್ತು ದೇವರ ವಾಕ್ಯ ಬೇಡ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಸತ್ಯಗಳು ಬೇಡ, ದೇವರು ಏನು ಆಜ್ಞೆಗಳನ್ನ ಕೊಟ್ಟಿದ್ದಾನೆ ಅದು ಬೇಡ, ನಾವಿಲ್ಲಿ ಗಮನಿಸ್ತೇವೆ. ಸೊ ಅದುದರಿಂದ ಪಾಪ ಅಂತ ಹೇಳಿದ್ರೆ ದೇವರ ಆಜ್ಞೆಯನ್ನ ಮೀರುವುದೇ ಪಾಪವಾಗಿದೆ ಎಂಬುದಾಗಿ ನಾವಿಲ್ಲಿ ಗಮನಿಸುವಂತದ್ದಾಗಿದೆ. ಮತ್ತು ನಾವು ಗಮನಿಸ್ತೇವೆ, ಮರಣಕರವಾಗಿರ್ತಕ್ಕಂಥ ಪಾಪ ಉಂಟು ಎಂಬುದಾಗಿ ನೋಡುತ್ತೇವೆ. ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ನಾವು ನೋಡುವಾಗ ಮರಣಕರವಾಗಿರ್ತಕ್ಕಂಥ ಪಾಪ, ಒಂದು ಯೋಹಾನ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ ನೋಡುತ್ತೇವೆ. ಮರಣಕರವಾಗಿರ್ತಕ್ಕಂಥ ಪಾಪಗಳು, ಅನೇಕ ಪಾಪದ ಸ್ವಭಾವಗಳನ್ನ ನಾವು ಆಲೋಚನೆ ಮಾಡ್ತಾ ಬರುವಾಗ, ಒಂದು ವೇಳೆ ವಿಗ್ರಹಾರಾಧನೆ ಇರಬಹುದು, ವಿಚಾರದ ಸಂಗತಿಗಳಿರಬಹುದು, ಅನೇಕ ವಿಷಯಗಳು ನಾವು ಗಮನಿಸ್ತಾ ಬರುವಾಗ ದೇವರಿಗೆ ವಿರುದ್ಧವಾಗಿರುವಂತ ಕಾರ್ಯಗಳು ಮರಣಕರವಾಗಿರ್ತಕ್ಕಂಥ ಒಂದು ಪಾಪವಾಗಿದೆ ಎಂಬುದಾಗಿ ನಾವಲ್ಲಿ ಸ್ಪಷ್ಟವಾಗಿ ನೋಡತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನಮ್ಮ ಒಂದು ಪಾಪಗಳು ಕರ್ತನ ಮುಂದೆ ಅದು ಒಪ್ಪಿಸಿಕೊಟ್ಟು ಅರಿಕೆ ಮಾಡುವಾಗ ಕ್ಷಮಿಸಲ್ಪಡ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಒಬ್ಬ ವಿಶ್ವಾಸಿಯು ಪಾಪ ಅಂದ್ರೆ ಏನೆಂಬುದಾಗಿ ಆತನಿಗೆ ತಿಳುವಳಿಕೆ ಇರಬೇಕು. ಒಬ್ಬ ವಿಶ್ವಾಸಿಯು ಪಾಪ ಮತ್ತು ಪಾಪರಹಿತದ ಜೀವಿತದ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ಸೊ ಪಾಪರಹಿತವಾಗಿರ್ತಕ್ಕಂಥ ವ್ಯತ್ಯಾಸ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಸೊ ಅದರಿಂದ ಬಹಳ ಮುಖ್ಯವಾಗಿ ಆ ಪಾಪರಹಿತವಾಗಿರ್ತಕ್ಕಂಥ ಒಂದು ಜೀವಿತ ನಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಜೀವಿತ ಕರ್ತನು ಅಪೇಕ್ಷೆ ಪಡ್ತಕ್ಕಂಥವನು ಆಗಿದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸುವಂತ ಒಂದು ಸಂಗತಿಯಾಗಿದೆ. ಕರ್ತನ ವಾಕ್ಯವನ್ನು ನಾವು ಆಲೋಚನೆ ಮಾಡುತ್ತಾ ಬರುವಾಗ ಕರ್ತನು ನಾವು ಹೇಗೆ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಕರ್ತನು ನೋಡುತ್ತಾ ಇದ್ದಾನೆ ಎಂಬುದಾಗಿ ನಾವಿಲ್ಲಿ ಗಮನಿಸುವಂತ ಒಂದು ಸಂಗತಿಯಾಗಿದೆ. ಕರ್ತನು ಖಂಡಿತವಾಗಿಯೂ ಆತನು ನೋಡ್ತಕ್ಕಂಥವನು ಆಗಿದ್ದಾನೆ. ನಾವು ಈಗಾಗಲೇ ಮರಣಕರವಾದ ಪಾಪ ಅನೇಕರಲ್ಲಿ ಇರುವುದಾದರೆ ಕರ್ತನು ಅದನ್ನ ಇಷ್ಟಪಡದೇ ಇರತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ಪೌಲನು ಯೋಹಾನನು ಹೇಳ್ತಾ ಇದ್ದಾನೆ, 1 ಯೋಹಾನ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನೀತಿಗೆ ವಿರುದ್ಧವಾದದ್ದೆಲ್ಲವೂ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪ ಉಂಟು. ಮರಣಕರವಲ್ಲದ ಪಾಪ ಉಂಟು ಎಂಬುದಾಗಿ ಹೇಳಿಕೊಂಡು ನಾವೆಲ್ಲವನ್ನ ನಮ್ಮ ಇಷ್ಟ ಬಂದ ಪ್ರಕಾರವಾಗಿ ನಾವು ಮಾಡುತ್ತಾ ಹೋಗುವುದಾದರೆ 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯದ 10ನೇ ವಚನ ನಮಗೆ ತಿಳಿಸ್ತಾ ಇದೆ. 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯದ 10ನೇ ವಚನ, ಪ್ರತಿಯೊಬ್ಬನು ದೇಹದ ಮೂಲಕವಾಗಿ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಬೇರೆ ಅದರಿಂದ ನಾವು ನೋಡ್ತಾ ಬರುವಾಗ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕು ಹೇಳುವಂತ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ನಾವು ಗಮನಿಸುತ್ತಾ ಇದ್ದೇವೆ. ನಾವೆಲ್ಲರೂ ನ್ಯಾಯಾಸನದ ಮುಂದೆ ನಿಲ್ಲಬೇಕು. ಯಾವುದಕ್ಕೆ? ನಾವು ಒಳ್ಳೆದಕ್ಕೆ ಕೆಟ್ಟದಕ್ಕೆ ಆಗಿ ನಮ್ಮ ದೇಹದ ಮೂಲಕವಾಗಿ ನಡೆಸಿದ ಎಲ್ಲ ವಿಷಯಗಳಿಗೆ, ಅದರಿಂದ ಎಲ್ಲ ವಿಷಯಗಳಿಗೆ ಕರ್ತನ ಮುಂದೆ ನಾವು ನಿಲ್ಲಬೇಕು ಹೇಳುವಂತ ಒಂದು ಸಂಗತಿಯನ್ನ ನಾವು
ನೋಡ್ತಕ್ಕಂಥವರಾಗಿದ್ದೇವೆ. ಈ ಪಾಪವನ್ನು ದೇವರು ಇಷ್ಟಪಡ್ತಕ್ಕಂಥವನಲ್ಲ. ಪಾಪವು ದೇವರಿಗೆ ವಿರುದ್ಧವಾಗಿರುವಂತದ್ದಾಗಿದೆ. 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯದ 19ರಿಂದ 26 ವಚನಗಳವರೆಗೆ ನಾವು ಗಮನಿಸುವಾಗ, 2 ತಿಮೋಥೆಯನ ಪತ್ರಿಕೆ 2ನೇ ಅಧ್ಯಾಯದ 19ರಿಂದ 26 ವಚನಗಳವರೆಗೆ ನಾವು ಗಮನಿಸ್ತಾ ಬರುವಾಗ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರು ಎಲ್ಲರೂ ದುರ್ಮಾರ್ಗತನವನ್ನ ಬಿಟ್ಟು ಬಿಡಬೇಕು. ಕರ್ತನ ಮಾರ್ಗವನ್ನ ಹಿಡ್ಕೊಂಡಿರ್ತಕ್ಕಂಥ ನಾವು ಎಲ್ಲ ಪಾಪದ ಸ್ವಭಾವಗಳು, ದುರ್ಮಾರ್ಗತನ ಎಲ್ಲವನ್ನ ಬಿಟ್ಟು ಬಿಡಬೇಕೆಂಬುದಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಉದ್ದೇಶ 30ರಷ್ಟು 60ರಷ್ಟು 100ರಷ್ಟು ಫಲಗಳನ್ನ ಕೊಡಬೇಕು ಹೇಳ್ತಕ್ಕಂಥ ಉದ್ದೇಶವು ದೇವರದಾಗ. ನಾವು ನಿಜವಾಗಿಯೂ ರಕ್ಷಣೆ ಹೊಂದಿದವರಾಗಿದ್ದೇವೆ ಎಂಬುದು ನಿಜ. ಪರಿಶುದ್ಧಾತ್ಮನು ನಮಗೆ ನಮ್ಮೊಳಗೆ ಬಂದಿದ್ದಾನೆ ಎಂಬುದಾಗಿ ನಿಜ. ಆದ್ರೆ ನಾವು ನಿಜವಾಗಿ ರಕ್ಷಣೆ ಹೊಂದಿದ ಪಕ್ಷದಲ್ಲಿ ಅನೇಕ ತಪ್ಪುಗಳು, ಪಾಪಗಳು ಜೀವಿತದಲ್ಲಿ ಉಂಟಾಗುವಾಗ ಕರ್ತನ ನಮ್ಮಿಂದ ಆತನು ಹೇಳುವಂಥದ್ದು, ನಾವು ಅರಿಕೆ ಮಾಡಿಕೊಂಡು ಪಾಪದ ನಿವೇದನೆ, ನನ್ನ ಪಾಪವನ್ನ ಕರ್ತನ ಮುಂದೆ ನಾವು ಒಪ್ಪಿಕೊಂಡಿರತಕ್ಕಂಥ ಅನುಭವದಲ್ಲಿ ಜೀವಿಸುವಾಗ ಕರ್ತನು ಖಂಡಿತವಾಗಿ ಆತನು ನಮ್ಮನ್ನು ನಡೆಸ್ತಕ್ಕಂಥವನಾಗಿದ್ದಾನೆ. ದಾವೀದನನ್ನ ನಡೆಸಿದನು. ದಾವೀದನು ಒಂದು ವೇಳೆ ಅನೇಕರು ಹೇಳಿಕೊಳ್ಳಬಹುದು, ನಾನು ದಾವೀದನಷ್ಟು ಪಾಪಗಳನ್ನ ಮಾಡಲಿಲ್ಲ ಎಂಬುದಾಗಿ. ಆದ್ರೆ ಪ್ರಿಯರೇ, ಸತ್ಯವೇದ ಹೇಳ್ತದೆ, ದೇವರ ಆಜ್ಞೆಯನ್ನ ಮೀರುವುದೇ ಪಾಪವಾಗಿದೆ. ಆದ್ರಿಂದ ಅವತ್ತು ಅವರು ದೇವರ ಆಜ್ಞೆ ಮೀರಿದರು. ಇವತ್ತು ನಮಗೆ ಕೊಡಲ್ಪಟ್ಟಿರತಕ್ಕಂಥ ಆಜ್ಞೆಗಳನ್ನ, ಹೊಸ ಒಡಂಬಡಿಕೆ ಭಕ್ತರಾದ ನಮಗೆ ಆಜ್ಞೆಗಳು ಕೊಡಲ್ಪಟ್ಟಿರುವಾಗ, ಹಾಗಾದ್ರೆ ಆ ಆಜ್ಞೆಗಳನ್ನ ಮೀರುವಾಗ ಅದು ಪಾಪವಲ್ಲವೋ? ಅದು ತಪ್ಪಲ್ಲವೋ? ಅದು ಕರ್ತನಿಗೆ ಇಷ್ಟವಾಗಿರತಕ್ಕಂಥ ಒಂದು ಸಂಗತಿ ಅಲ್ಲ, ಇಷ್ಟವಾಗಿರುವಂತ ಸಂಗತಿ ಅಲ್ಲ. ಹಾಗಾಗಿ ಕರ್ತನಿಗೆ ಇಷ್ಟವಾಗದೇ ಇರತಕ್ಕಂಥ ಸಂಗತಿ, ಕರ್ತನಿಗೆ ವಿರುದ್ಧವಾಗಿರತಕ್ಕಂಥ ಎಲ್ಲಾ ಸಂಗತಿಗಳು ಪಾಪವಾಗಿದೆ, ತಪ್ಪಾಗಿದೆ. ಇವೆಲ್ಲವನ್ನ ಕರ್ತನ ಪಾದಗಳಲ್ಲಿ ನಾವು ಒಪ್ಪಿಕೊಳ್ಳುವಾಗ ಮಾತ್ರವೇ, ಅದನ್ನ ಕ್ರಮವಾಗಿ ನಾವು ಅದನ್ನ ಒಪ್ಪಿಕೊಳ್ಳುವಾಗ ದೇವರು ನಮ್ಮನ್ನ ಕ್ಷಮಿಸ್ತಾನೆ ಇರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥ, ಒಬ್ಬ ವಿಶ್ವಾಸಿಯು ನಿರಾಕರಣೆ ಮಾಡಬೇಕೆಂಬುದಾಗಿ ನಾವು ನೋಡ್ತಕ್ಕಂಥವ್ರ. ಇರೇಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯದ 19ನೇ ವಚನ ನೋಡುವಾಗ, ತುಚ್ಛವಾದದನ್ನ ನಿರಾಕರಿಸಿ ಅಮೂಲ್ಯವಾದನ್ನ ಪ್ರಕಾಶಪಡಿಸದೆ ಹೋದದ್ದು. ಒಬ್ಬ ವಿಶ್ವಾಸಿಯು ಆತನು ಮಾಡಬೇಕಾಗಿರುವಂತದ್ದು ತುಚ್ಛವಾದದನ್ನ ನಿರಾಕರಿಸಬೇಕಾದ್ರೆ ಅದನ್ನ ಹಿಂಬಾಲಿಸಿಕೊಂಡು ಅದರ ಪ್ರಕಾರವಾಗಿ ನಡೆದರೆ ಅದು ಆ ಕರ್ತನನ್ನ ಪ್ರಕಾಶಪಡಿಸುವಂತ ಒಂದು ಕಾರ್ಯ ಅಲ್ಲ. ಸೊ ಆದ್ದರಿಂದ ಪ್ರಿಯರೇ, ನಾವು ನೋಡ್ತಾ ಬರುವಾಗ ದೇವರ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಆತನು ಮಾಡಿರುವಂತ ನಾವು ನೆನಪು ಮಾಡಿಕೊಳ್ಳುವಾಗ ನಾವು ಆತನಿಗೆ ಎಷ್ಟು ವಿಧೇಯರಾಗ್ತಾ ಇದ್ದೇವೆ. ನಮ್ಮ ತಪ್ಪುಗಳು, ನಮ್ಮ ದೋಷಗಳು, ನಾವು ಬಹಳ ಹುಷಾರಿ. ನಾವು ಬೇರೆಯವರ ಮೇಲೆ ತಪ್ಪುಗಳನ್ನ ಹಾಕುವುದಕ್ಕೆ ನಾವು ಯಾವಾಗಲೂ ಹುಷಾರಿದ್ದೇವೆ. ಆದರೆ ನಾವು ಯಾರ ಮೇಲೆ ತಪ್ಪು ಹಾಕುವುದಾದರೂ ನನ್ನ ತಪ್ಪುಗಳು, ನನ್ನ ಪಾಪಗಳು ಒಪ್ಪಿಕೊಳ್ಳದೆ ಹೋದರೆ ಕರ್ತನ ಸನ್ನಿಧಾನದಲ್ಲಿ ಒಂದು ದಿನ ನಿಲ್ಲಿಕ್ಕಿದೆ. ನೋಡಿದ್ದೇವೆ ನಾವು. ಒಳ್ಳೆದಕ್ಕಾದರೂ ಕೆಟ್ಟದಕ್ಕಾದರೂ ಕರ್ತನ ನ್ಯಾಯಾಸನದ ಮುಂದೆ ನಾವು ನಿಲ್ಲಬೇಕೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ನಾವು ಮಾತನಾಡಿರುವಂತ ವಿಷಯಗಳಿರಬಹುದು, ನಾವು ಒಂದು ವೇಳೆ ಯಾರ ವಿರುದ್ಧವಾಗಿ ವರ್ತಿಸ್ತಕ್ಕಂಥ ಸಂಗತಿಗಳಿರಬಹುದು. ಎಲ್ಲ ವಿಷಯಗಳಿಗೆ ನಮ್ಮ ಶರೀರದ ಮುಖಾಂತರವಾಗಿ ನಡೆಸಿರ್ತಕ್ಕಂಥ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಎಲ್ಲ ವಿಷಯಗಳಿಗೆ ದೇವರ ಮುಂದೆ ನಾವು ಉತ್ತರ ಕೊಡ್ಬೇಕು. ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಭಯ ಇಲ್ಲದೆ ಇದ್ದರೆ ನಮ್ಮ ಆತ್ಮಿಕ ಜೀವಿತ ಅಧಪತನಕ್ಕೆ ಹೋಗುವಂತದಾಗಿದೆ. ನಾನು ಕರ್ತನಿಗೋಸ್ಕರವಾಗಿ ಭಯಭಕ್ತಿಯಿಂದ ಜೀವಿಸ್ತೇನೆ ಎಂಬುದಾಗಿ ಹೇಳುವಾಗ ನಾನು ಪಾಪರಹಿತವಾಗಿರ್ತಕ್ಕಂಥ ಜೀವಿತವನ್ನ ನಾನು ಮುಂದುವರಿಸ್ತೇನೆ. ಕರ್ತನು ನನ್ನನ್ನು ಮೆಚ್ಚಬೇಕು. ಕರ್ತನು ಬರುವವರೆಗೆ ನನ್ನ ಜೀವಿತವನ್ನ ಕರ್ತನಿಗಾಗಿ ನಾನು ಒಪ್ಪಿಸುತ್ತೇನೆ ಹೇಳ್ತಕ್ಕಂಥ ಒಂದು ತೀರ್ಮಾನಗಳು ಕರ್ತನ ಭಕ್ತರಲ್ಲಿ ಅದಿರುವುದಾದರೆ ಕರ್ತನು ನಮ್ಮಿಂದ ಅದನ್ನ ಅಪೇಕ್ಷೆ ಮಾಡತಕ್ಕಂಥವನಾಗಿದ್ದಾನೆ. ದಾವೀದನು ತನ್ನ ತಪ್ಪುಗಳನ್ನ ಆತನು ಒಪ್ಪಿಕೊಂಡಿರ್ತಕ್ಕಂಥ ಒಂದು ಸಂಗತಿ ನಾವು ನೋಡ್ತೇವೆ. ಅದಕ್ಕೆ ನಾವು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯದ 26, 27ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ, ನಿಮ್ಮಲ್ಲಿ ಯಾರಾದ್ರೂ ನಾಶವಾದರೆ ಅದು ನನ್ನ ದೋಷವಲ್ಲ, ಯಾಕೆಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ಬೇರೆ ನಾವು ನೋಡ್ತಾ ಬರುವಾಗ
ದೇವರು ಎಲ್ಲವನ್ನು ನಮಗೆ ತಿಳಿಸಿ ಬಿಟ್ಟಿದ್ದಾನೆ, ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಅದರಿಂದ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನನ್ನ ದೋಷ ಅಲ್ಲ, ನನ್ನ ದೋಷ ಅಲ್ಲ, ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನು ನನಗೆ ತಿಳಿಸಿದ್ದೇನೆ ಎಂಬುದಾಗಿ ಪೌಲನು ಹೇಳುವುದನ್ನು ನಾವಲ್ಲಿ ಗಮನಿಸ್ತೇವೆ. ಅದರಿಂದ ತನ್ನೆಲ್ಲ ಸಂಕಲ್ಪಗಳನ್ನು ನಮ್ಮ ಮಧ್ಯದಲ್ಲಿ ಆತನ ಇಟ್ಟಿದ್ದಾನೆ. ಇವತ್ತು ನಮ್ಮ ಒಂದು ಕರ್ತವ್ಯ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕೆಂಬುದಾಗಿ ನಾವು ಅಲ್ಲಿ ಆಲೋಚನೆ ಮಾಡೋಣ. ನೋಡಿ, ಅಲ್ಲಿ ತಪ್ಪಿ ಹೋದ ಮಗನು, ಅವನು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 18ನೇ ವಚನದಿಂದ ನಾವು ನೋಡಿದ್ದೇವೆ. 21ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. ಇದು ಸಭಾ ಜೀವಿತದಲ್ಲಿ ವಿಶ್ವಾಸಿಗಳಿಗೆ ಆಗಬೇಕಾಗತಕ್ಕಂತ, ಅಥವಾ ಒಂದು ವೇಳೆ ಅದು ಸಭಾಯರಿರಬಹುದು, ವಿಶ್ವಾಸಿಗಳಿರಬಹುದು, ಅಥವಾ ಯಾವುದೇ ಬೋಧಕರಿರಬಹುದು, ಯಾರೇ ಇದ್ರೂ ಕೂಡ ಇದು ಬಹಳ ಮುಖ್ಯ. ಇವತ್ತು ನಮಗೆ ನಮ್ಮ ಹುದ್ದೆಗಳು, ನಮಗಿರತಕ್ಕಂತ ಈ ಒಂದು ಸಂಗತಿಗಳು ಕರ್ತನ ಮಹಿಮೆಗಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಮಗೆ ಸ್ವಪ್ರತಿಷ್ಠೆಯ ಆಧಾರದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೇವೆ. ನಾವು ಮುಂದೆ ಹೋಗ್ತಾ ಇರ್ತಕ್ಕಂಥ ಜೀವಿತದಲ್ಲಿ ನಾವಿರ್ತೇವೆ. ನಾವು ಎಲ್ಲಿ ಅದನ್ನ ಸರಿಪಡಿಸಿಕೊಳ್ಳಬೇಕೆಂಬುದಾಗಿ ಸರಿಪಡಿಸಿಕೊಳ್ಳದೆ ಹೋಗ್ತಕ್ಕಂಥ ಒಂದು ಜೀವಿತಕ್ಕೆ ಬರುವುದಾದರೆ ಕರ್ತನು ಖಂಡಿತವಾಗಿಯೂ ಆತನು ಇಷ್ಟಪಡ್ತಕ್ಕಂಥವನಲ್ಲ. ನಾವು ನೋಡಿದ್ದೇವೆ, ಆತನು ಮನುಷ್ಯರ ಮಧ್ಯದಲ್ಲಿ ಪೌಲನು ಸಾಕ್ಷೀಕರಿಸಿದ ಒಂದು ಜೀವಿತದಲ್ಲಿ ಇರಬೇಕೆಂಬುದಾಗಿ ಆತನು ಇಚ್ಛೆ ಉಳ್ಳವನಾಗಿದ್ದನು. ಕರ್ತನು ಇದನ್ನೇ ಹೇಳಿದ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 8ನೇ ವಚನದಲ್ಲಿ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ. ಹಾಗಾದರೆ ಸಾಕ್ಷೀಕರಿಸಲ್ಪಡ್ತಕ್ಕಂಥ ಜೀವಿತ ಕರ್ತನ ಅಪೇಕ್ಷೆ ಮಾಡುವುದಾಗಿದೆ. ಕರ್ತನನ್ನು ತೋರಿಸಿಕೊಡುವಂತ ಒಂದು ಜೀವಿತ ನಮ್ಮ ಕೆಲಸ ಕಾರ್ಯಗಳಲ್ಲಿರಬಹುದು, ಸಭಾ ಜೀವಿತದಲ್ಲಿರಬಹುದು, ಕುಟುಂಬ ಜೀವಿತದಲ್ಲಿರಬಹುದು, ವೈಯಕ್ತಿಕ ಜೀವಿತದಲ್ಲಿರಬಹುದು. ಕರ್ತನಿಗೆ ಸಾಕ್ಷೀಕರಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತ ನನ್ನಲ್ಲಿ, ನಿಮ್ಮಲ್ಲಿ ಬೇಕಾಗಿದೆ. ಅದನ್ನೇ ದೇವರು ಕೇಳ್ತಾ ಇರುವುದಾಗಿದೆ. ಅದನ್ನೇ ದೇವರು ನಮ್ಮಿಂದ ಕೇಳ್ತಾ ಇರುವಂತ ಒಂದು ಕಾರ್ಯವಾಗಿದೆ. ಇವತ್ತು ನಾವು ದೇವಗಳು ಈ ಸಾಕ್ಷೀಕರಿಸಿರ್ತಕ್ಕಂಥ ಒಂದು ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಆತನು ನಾವು ಪರಿಶುದ್ಧರಾಗಿ ಪಾಪರಹಿತವಾಗಿ ಜೀವಿಸಬೇಕು ಹೇಳುವಂಥದ್ದು ದೇವರ ಉದ್ದೇಶವಾಗಿದೆ. ಸೊ ಆದ್ದರಿಂದ ನಾವು ನೋಡುವಾಗ ಕರ್ತನಿಗೋಸ್ಕರವಾಗಿ ನಾವು ಸಭೆಯಲ್ಲಿ ದೇವರಿಗೋಸ್ಕರವಾಗಿ ಜೀವಿಸಬೇಕಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನ ನಾವು ಮಾಡಿ ಎಷ್ಟೋ ಕಡೆಗಳಲ್ಲಿ ನಾನಾ ರೀತಿಯಾಗಿ ತಪ್ಪಿ ಹೋಗ್ತಾ ಇದ್ದಕ್ಕಂಥ ಸಂಗತಿಗಳನ್ನ ನಾವು ಕಾಣ್ತಾ ಇದ್ದೇವೆ. ಆದ್ರೆ ನಾನು ಯಾಕೆ ತಪ್ತಾ ಇದ್ದೇನೆ, ನನ್ನಿಂದ ಏನು ತಪ್ಪಾಗಿದೆ, ನನ್ನಿಂದ ಏನು ಪಾಪವಾಗಿದೆ, ನನ್ನಿಂದ ಏನು ದೋಷ ಆಗಿದೆ, ಸಭೆಗೆ ನಾನು ವಿರುದ್ಧವಾಗಿ ಹೇಗೆ ನಡ್ಕೊಂಡಿದ್ದೇನೆ, ಮತ್ತು ನಾನು ಸಭಾ ಹಿರಿಯರುಗಳಿಗೆ ಯಾವ ರೀತಿಯಾಗಿ ವರ್ತನೆ ಮಾಡಿದ್ದೇನೆ, ಮತ್ತು ವೈಯಕ್ತಿಕ ಜೀವಿತ ನಂದು ಯಾವ ರೀತಿಯಾಗಿದೆ, ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯದ ಸಂಸ್ಥೆಗಳಲ್ಲಿ ನನ್ನ ಜೀವಿತ ಕರ್ತನಿಗೆ ಮಹಿಮೆ ಆಗ್ತಾ ಇದೆಯಾ, ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೇನಾ, ಇತ್ಯಾದಿ ಎಲ್ಲ ಪ್ರಶ್ನೆಗಳನ್ನ ನಮ್ಮ ಮಧ್ಯದಲ್ಲಿ ನಾವು ಹಾಕಿಕೊಳ್ತಕ್ಕಂಥ ಒಂದು ಸಂಗತಿ ಇದೆ. ನಾವು ಹಾಗೆ ಬಂದು ಕೊರಿಂಥ ಪತ್ರಿಕೆಯ ನಾವು 1ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಚನವನ್ನ ನಾವು ಸಂಪೂರ್ಣವಾಗಿ ಧ್ಯಾನ ಮಾಡುತ್ತಾ ಬರುವಾಗ ಅಲ್ಲಿ ನಾವು ಪರಿಶುದ್ಧತೆಯ ಆ ಒಂದು ಚಿತ್ರಣವನ್ನ ನೋಡುವಾಗ ಕರ್ತನಿಗೆ ಯೋಗ್ಯವಾಗಿ ನಾವು ಅದರಲ್ಲಿ ಪಾಲನೆ ತೆಗೆದುಕೊಳ್ಳಬೇಕಿರ್ತಕ್ಕಂಥ ಸಂಗತಿಯನ್ನು ನಾವಲ್ಲಿ ಗಮನಿಸ್ತೇವೆ. ಅಂದರೆ ಹೊಸ ಒಡಂಬಡಿಕೆಯ ಒಂದು ಜೀವಿತವೂ ಕೂಡ ಪರಿಶುದ್ಧತೆಯ ಜೀವಿತದೊಂದಿಗೆ ಇರಬೇಕು ಹೇಳುವುದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟೀಕರಣ ಕೊಡುವಂತದ್ದಾಗಿದೆ ಪ್ರಿಯರೇ. ಅದರಿಂದ ಈ ಒಂದು ಮಾನಸಾಂತರದ ಒಂದು ಸಂಗತಿ, ಪಾಪವನ್ನ ನಾವು ಆ ಕರ್ತನ ಮುಂದೆ ಅರಿಕೆ ಮಾಡಿಕೊಂಡು, ದೇವರ ಮುಂದೆ ನಾವು ಅರಿಕೆ ಮಾಡಿಕೊಂಡು, ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ಎಲ್ಲೆಲ್ಲಿ ಏನೇನು ಕಾರ್ಯಗಳನ್ನ ಮಾಡಬೇಕು, ಈ ಒಂದು ತಿಳುವಳಿಕೆ, ಈ ಒಂದು ಅರಿವು ಒಬ್ಬ ವಿಶ್ವಾಸಿಯಲ್ಲಿ ಖಂಡಿತವಾಗಿ ಬೇಕು. ಒಂದು ವೇಳೆ ನಾನು ಮಾಡಿರ್ತಕ್ಕಂಥ ತಪ್ಪುಗಳು, ಪಾಪಗಳು ಅದು ಒಂದು ವೇಳೆ ನನಗೆ ಮನವರಿಕೆ ಆಗದೆ ಇದ್ದರೆ ಅದು ವಿಶ್ವಾಸಿ ಒಂದು ಜೀವಿತದ ಲಕ್ಷಣ ಅಲ್ಲ. ನಾತಾನನು ದಾವೀದನಿಗೆ ಹೇಳುವಾಗ ಆತನಿಗೆ ಅರ್ಥವಾಯಿತು, ಆತನ ಹೃದಯದಿಂದ ಆತನು ಒಪ್ಪಿಕೊಂಡನು, ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದೆನೆಂಬುದಾಗಿ. ಆತನ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ನಿವೇದನೆ, ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಆ ಪಾಪವನ್ನ ಕರ್ತನ ಮುಂದೆ ಆತನು ಹೇಳ್ತಾ ಇರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡುವಾಗ ಅದೇ ಜೀವಿತವನ್ನ ಕರ್ತ ನಮ್ಮಿಂದ ಕೇಳುವಂತದ್ದಾಗಿದೆ. ಅದೇ ಜೀವಿತವನ್ನ
ಕರ್ತನು ಯಾವ ನಮ್ಮ ದುಷ್ಟತನವನ್ನು ಕೂಡ ಆತನಿಗೆ ಸಂತೋಷ ಆಗುದಿಲ್ಲ. ಒಂದು ವೇಳೆ ನಾವು ಲಂಚ ತೆಗೆದುಕೊಳ್ತಾ ಇರತಕ್ಕಂಥ ವಿಷಯಗಳಿರಬಹುದು, ಸುಳ್ಳು ಹೇಳತಕ್ಕಂಥ ವಿಷಯಗಳಿರಬಹುದು, ವ್ಯಭಿಚಾರ ಮಾಡ್ತಕ್ಕಂಥ ವಿಷಯಗಳಿರಬಹುದು, ವಿಗ್ರಹಾರಾಧನೆ ಮಾಡ್ತಕ್ಕಂಥ ವಿಷಯಗಳಿರಬಹುದು, ವಿಗ್ರಹಾರಾಧನೆಗೆ ಸಮವಾಗಿರ್ತಕ್ಕಂಥ ಲೋಭ ನಮ್ಮಲ್ಲಿದ್ರು, ಇದೆಲ್ಲವನ್ನ ನಾವು ವಿಸರ್ಜನೆ ಮಾಡದೆ ಇದೆಲ್ಲವನ್ನ ನಾವು ಇಷ್ಟಪೂರ್ವಕವಾಗಿ ಮುಂದುವರಿಸಿಕೊಂಡು ಬಂದರೆ ಖಂಡಿತವಾಗಿ ದೇವರು ಇದರಿಂದ ಇಷ್ಟಪಡ್ತಕ್ಕಂಥವನಲ್ಲ. ನಮಗೆ ಸ್ವಪ್ರತಿಷ್ಠೆ ಹೆಚ್ಚಾಗಿದೆ, ನಾನು ಸಭಾ ಹಿರಿಯನಾಗಿದ್ದೇನೆ, ನಾನು ಸುವಾರ್ತಿಕನಾಗಿದ್ದೇನೆ, ನಾನ್ಯಾಕೆ ತಗ್ಗಿಸಿಕೊಳ್ಳಬೇಕು? ನಾನು ಇನ್ನೊಂದು ಸಭೆಯ ಮುಂದೆ ಯಾಕೆ ತಗ್ಗಿಸಿಕೊಳ್ಳಬೇಕು? ಇನ್ನೊಂದು ಸಭೆಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಿರುವಾಗ ಆ ಸಭೆಯ ನಾಯಕರುಗಳಿಗೆ ನಾನ್ಯಾಕೆ ವಿಧೇಯನಾಗಬೇಕು? ನಾನ್ಯಾಕೆ ಸರಿಪಡಿಸಿಕೊಳ್ಳಬೇಕು? ನಾನ್ಯಾಕೆ ಮುಂದುವರಿಯಬೇಕು? ನನ್ನ ಸ್ವಪ್ರತಿಷ್ಠೆ ಅಡ್ಡವಾಗಿ ನಿಂತಿರತಕ್ಕಂಥದ್ದಾಗಿದೆ. ಇದು ಅನೇಕ ಕಡೆಗಳಲ್ಲಿ ಸಹೋದರ ಸಭೆಗಳಲ್ಲಿ ಕಂಡು ಬರ್ತಾ ಇದೆ. ಸಭೆಗಳ ಮಧ್ಯದಲ್ಲಿ ಸ್ವಪ್ರತಿಷ್ಠೆ, ನನ್ನ ದೋಷಗಳು, ನನ್ನ ಪಾಪಗಳು ಸರಿಪಡಿಸ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ, ನಾನು ಇನ್ನೊಂದು ಸಭೆಗೆ ಮಾಡಿರ್ತಕ್ಕಂಥ ತಪ್ಪುಗಳೇನು, ನಾನು ಮಾಡಿರ್ತಕ್ಕಂಥ ಪಾಪಗಳೇನು, ಇದೆಲ್ಲವನ್ನ ನಾನು ಇಷ್ಟಪಡದೇ ಇದ್ರೆ, ಸರಿಪಡಿಸಿಕೊಳ್ಳಿಕ್ಕೆ ಇಷ್ಟಪಡದೇ ಇದ್ರೆ ಕರ್ತನು ನನ್ನನ್ನು ಇಷ್ಟಪಡುವುದಿಲ್ಲ. ಬೇರೆ ಈ ರಾತ್ರಿ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನು ಕರ್ತನಿಗಾಗಿ ಜೀವಿಸ್ತಕ್ಕಂಥ ತೀರ್ಮಾನಗಳನ್ನ ನಾವು ಮಾಡೋಣ. ಕರ್ತನ ಮಹಿಮೆಗಾಗಿ ನಮ್ಮ ಪ್ರಯಾಣಗಳನ್ನು ನಾವು ಮುಂದುವರಿಸೋಣ. ದೇವರು ಈ ವಾಕ್ಯ ಭಾಗಗಳನ್ನು ಆಶೀರ್ವಾದ ಮಾಡಲಿ. ಕರ್ತನು ತಾನೇ ಮಹಿಮೆಯುತ್ತಲಿ.